Hallelujah. God is good all the time. God is good. ಹೌದು ಪ್ರಿಯರೇ, ನಮ್ಮ ದೇವರು, ನಮ್ಮ ಪರಲೋಕದ ತಂದೆಯು ಯಾವಾಗಲೂ ಆತನು ಒಳ್ಳೆಯವನಾಗಿದ್ದಾನೆ. ಯಾವಾಗಲಿಂದ ನಾವು ಹೇಳ್ಬೇಕು, ಯಾವ ಪರಿಸ್ಥಿತಿ ಇರ್ಬೋದು, ಪರಿಸ್ಥಿತಿಯನ್ನು ನೋಡದೆ ನನ್ನ ಪರಲೋಕದ ತಂದೆ ಯಾವಾಗಲೂ ಆತನು ಒಳ್ಳೆಯವನಾಗಿದ್ದಾನೆ. ಆತ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯ. ಕೆಟ್ಟದೆಂಬುದು ಆತನ ಬಳಿಯಲ್ಲಿ ಇಲ್ಲವೇ ಇಲ್ಲ. ಅದರಿಂದ ಆತನ ಮಕ್ಕಳಾದ ನಮಗೆ ಯಾವ ಕೆಟ್ಟ ಸುದ್ದಿಯ ಭಯವಿಲ್ಲ. ಹಲ್ಲೆಲೂಯ. ಯಾಕಂದ್ರೆ ನಾವು ಆತನನ್ನೇ ದೃಷ್ಟಿಸಿದವರಾಗಿದ್ದೇವೆ. ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ಆದ್ರಿಂದ ನಮ್ಮ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ನಮ್ಮ ಮುಖವು ಯಾವಾಗಲೂ ಕರ್ತನ ಪ್ರಸನ್ನತೆಯಿಂದ ತುಂಬಿರುವಂತದ್ದಾಗಿದೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಹಾಗೆ ಪ್ರಿಯ ವೀಕ್ಷಕರನ್ನು ಸಹ ಪ್ರೀತಿಪೂರ್ವಕವಾಗಿ ಇವತ್ತಿನ ಆರಾಧನೆಗೆ ನಾನು ಸ್ವಾಗತಿಸ್ತೇನೆ. ಯು ಆರ್ ಬ್ಲೆಸ್ಡ್. ನೀವು ನಿಜವಾಗಲೂ ಆಶೀರ್ವದಿಸಲ್ಪಟ್ಟವರಾಗಿದ್ದೀರಿ. ನೀವು ಧನ್ಯರಾಗಿದ್ದೀರಿ. ಹಲ್ಲೆಲೂಯ. ದೇವರ ನಾಮದ ಮಹಿಮೆಗಾಗಿ ಒಂದು ವಚನ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. 1 ತಿಮೋಥಿ, 1 ತಿಮೋಥಿ ಚಾಪ್ಟರ್ 4 4ನೇ ಅಧ್ಯಾಯ ಅದರ 11, 12ನೇ ವಚನ. 1 ತಿಮೋಥಿ 4ನೇ ಅಧ್ಯಾಯ ಅದರ 11, 12ನೇ ವಚನ ಈ ರೀತಿ ಬರೆಯಲ್ಪಟ್ಟಿದೆ. ಈ ಸಂಗತಿಗಳನ್ನು ಆಜ್ಞಾಪಿಸಬೇಕು ಮತ್ತು ಬೋಧಿಸಬೇಕು. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಹಲ್ಲೆಲೂಯ. ಇಲ್ಲಿ ಪೌಲನು ತಿಮೋಥೆಯನ್ನು ಹೇಳ್ತಾನೆ, ಯಾವ ಸಂಗತಿಗಳಲ್ಲಿ ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡೋದಕ್ಕೆ ಯಾರಿಗೂ ನೀನು ಅವಕಾಶ ಕೊಡಬೇಡ. ನಾನು ರಕ್ಷಣೆ ಹೊಂದಿದಾಗ ನನಗೆ ಒಬ್ಬರ ಆಂಟಿ ಬೈಬಲ್ ಕೊಟ್ಟರು. ಆ ಬೈಬಲ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ವಚನ ಬರೆಯಲ್ಪಟ್ಟದ್ದು ಇದೇ ವಚನವಾಗಿತ್ತು. ಹಲ್ಲೆಲೂಯ. ಅವರು ನನಗೆ ಬರೆದು ಕೊಟ್ಟಂತ ವಚನ, ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡೋದಕ್ಕೆ ಯಾರಿಗೆ ಸಹ ಅವಕಾಶ ಕೊಡಬೇಡ. ಆದ್ರೆ ಅದರ್ಥ ಯೌವನಸ್ಥರಿಗೆ ಮಾತ್ರ ಬರೆಯಲ್ಪಟ್ಟದಲ್ಲ, ಎಲ್ಲರೂ ಕೂಡ ನಾವು ದೇವರ ಮಕ್ಕಳಾದ ಪ್ರತಿಯೊಬ್ಬರು ಕೂಡ ಯಾವ ವಿಷಯದಲ್ಲಿ ನಾವು ಮಾದರಿ ಆಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ, ಈ ಲೋಕದ ಅನೇಕ ಮಾಡೆಲ್ಗಳಿದ್ದಾರೆ. ಅನೇಕ ರೀತಿಯಲ್ಲಿ ಬೇರೆ ಬೇರೆ ಒಂದು ಸಂಗತಿಗಳಲ್ಲಿ, ಬೇರೆ ಬೇರೆ ಕಾರ್ಯಗಳಲ್ಲಿ ಅನೇಕ ಮಾಡೆಲ್ಗಳನ್ನು ನಾವು ನೋಡ್ತೇವೆ ಅಲ್ವಾ. ಒಂದು ವೇಳೆ ಡ್ರೆಸ್ ವಿಷಯದಲ್ಲಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ. ಆದ್ರೆ ದೇವರ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಏನಂದ್ರೆ, ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ 5 ಸಂಗತಿಗಳು. ಇನ್ನೊಮ್ಮೆ ಹೇಳುವ, ನಾವೆಲ್ಲ ಸೊಟ್ಟಾಗಿ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಈ 5 ವಿಷಯಗಳಲ್ಲಿ ನೀನೇ ಮಾದರಿಯಾಗಿರು. ಹಲ್ಲೆಲೂಯ. ಒಂದು ವಿಷಯದಲ್ಲಿ ಮಾತ್ರವಲ್ಲ, 5 ಸಂಗತಿಗಳಲ್ಲಿ ಸಹ ನಾವು ಎಲ್ಲಾ ವಿಷಯದಲ್ಲಿ ನಾವು ಕರ್ತನ ಮಕ್ಕಳಾಗಿದ್ದುಕೊಂಡು ಅನೇಕರಿಗೆ ನಾವು ಮಾದರಿಯಾಗಿರ್ಬೇಕು. ಈ ಲೋಕದ ಜನರಿಗೆ ನಾವು ಮಾದರಿಯಾಗಿರ್ಬೇಕು. ಪ್ರಿಯರೇ, ನಾವು ಸುವಾರ್ತೆ ಸಾರುವುದನ್ನು ಕೇಳುವುದಕ್ಕಿಂತಲೂ ಹೆಚ್ಚಾಗಿ ನಮ್ಮ ನಡೆ, ನುಡಿ, ನಮ್ಮ ಆಕ್ಷನ್ಗಳನ್ನು, ನಮ್ಮ ಕ್ರಿಯೆಗಳನ್ನು ಜನರು ಅವರು ನೋಡುವವರಾಗಿದ್ದಾರೆ. ಅದರ ಮೂಲಕ ಅನೇಕ ಜನರು ರಕ್ಷಣೆಯನ್ನು ಹೊಂದುವವರಾಗಿದ್ದಾರೆ. ಹಲ್ಲೆಲೂಯ. ಒಂದು ವಚನ ಓದಿಕೊಳ್ಳು. 1 ಪೇತ್ರ ಅದರಲ್ಲಿ 1ನೇ ಅಧ್ಯಾಯ 15ನೇ ವಚನ. 1 ಪೀಟರ್ ಚಾಪ್ಟರ್ 1 ವರ್ಸ್ 15 ನೋಡಿಕೊಳ್ಳುವ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಇನ್ನು ಮೊದಲೇ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಮ್ಮನ್ನು ಕರೆದ ದೇವರು ಪರಿಶುದ್ಧನಾಗಿದ್ದಾನೆ. ಆತನು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನನ್ನನ್ನು ನಿನ್ನನ್ನು ಆತನ ಪರಿಶುದ್ಧನಾಗಿ ಮಾಡಿದ್ದಾನೆ. ನಾವು ಪರಿಶುದ್ಧರಾದ ಮೇಲೆ ಪರಿಶುದ್ಧತೆಯಲ್ಲಿ ನಡೆಯುವುದು ಅಷ್ಟೇ ಪ್ರಾಮುಖ್ಯವಾಗಿದೆ. ಅದರಿಂದಲೇ ದೇವರ ವಾಕ್ಯ ಹೇಳ್ತದೆ, ನೀವು ಎಲ್ಲಾ ನಿಮ್ಮ ನಡವಳಿಕೆಯಲ್ಲಿ, ಒಂದರಲ್ಲಿ ಮಾತ್ರ ಅಲ್ಲ, ಒಂದು ವೇಳೆ ನಮ್ಮ ಮಾತಿನಲ್ಲಿ ಮಾತ್ರ ಅಲ್ಲ, ಅಥವಾ ನಮ್ಮ ಕ್ರಿಯೆಗಳಲ್ಲಿ ಮಾತ್ರವಲ್ಲ, ಎಲ್ಲಾ ವಿಷಯದಲ್ಲಿ ನಾವು ಏನಾಗಿರ್ಬೇಕಂತೆ ಪರಿಶುದ್ಧರಾಗಿ ನಡೆಯಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಪ್ರಿಯರೇ, ಹಲ್ಲೆಲೂಯ. ಅದರಿಂದ ಇವತ್ತಿನಿಂದ ನಾವು ಅಭ್ಯಾಸ ಮಾಡಿಕೊಳ್ಳುವ 5 ಸಂಗತಿ: ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಈ ಎಲ್ಲಾ ಸಂಗತಿಗಳಲ್ಲಿ ಸಹ ನಾವು ನಮ್ಮ ದೇವರನ್ನು ಮೆಚ್ಚಿಸುವವರಾಗಿ, ಪರಲೋಕದ ತಂದೆ ನಾವು ಮೆಚ್ಚಿಸುವವರಾಗಿ ನಾವು ಜೀವಿಸಬೇಕು. ಈ ವಾಕ್ಯಗಳ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಆರಾಧನೆಗಾಗಿ ಹೋಗುವ. ಥ್ಯಾಂಕ್ ಯು ಫಾದರ್.
I praise you, Master. Worship you, Lord. Hallelujah. ನಾವೆಲ್ಲರೂ ಸಹ ಕರ್ತನ ಸನ್ನಿಧಾನದಲ್ಲಿ ಎದ್ದು ನಿಲ್ಲೋ ಪ್ರೇರೆ. ನಾವು ಪರಲೋಕದ ತಂದೆ ನಾವು ಸ್ತುತಿಸುವ, ಮಹಿಮೆ ಪಡಿಸುವ, ಆರಾಧಿಸುವ. Thank you, Lord. Hallelujah. ಓ ರಬ ಶಂತನ ಬಲ ತಂದೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಕರ್ತನೆ ನಮ್ಮನ್ನು ಪಾಪದಿಂದ ವಿಮೋಚಿಸಿದ ಆತನೇ ನೀನನ್ನು ಸ್ತುತಿಸುತ್ತ ಆರಾಧಿಸುವಂತೆಯೋ ನೀ ನಮ್ಮನ್ನು ಮಾಡಿದ ಆತನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ ಹಾಲೆಲೂಯಾ. ಪರಿಶುದ್ಧನೇ 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 ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ರೇಬೆ ಶೆಕೆ ರೆಮಾಲ ರೇಬಾಲ ಕತರ ಮಂದರೆ ಹಾಲೆಲೂಯಾ. ಕರ್ತನೆ ನಿನ್ನ ಹಾಗೆ ಭೂಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಯಾರು ಇಲ್ಲ ಸ್ವಾಮಿ. ನಿನ್ನ ಹಾಗೆ ನಮ್ಮನ್ನು ಪ್ರೀತಿ ಮಾಡುವವರು ಯಾರು ಇಲ್ಲಪ್ಪ. ಥ್ಯಾಂಕ್ ಯು ಲಾರ್ಡ್. ಅಪ್ಪ ನಾನು ನಿನ್ನನ್ನು ಆರಾಧಿಸ್ತೇವಪ್ಪ. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಾವು ಒಂದೇ ಮನಸ್ಸಿಡುವರೆ ಸಂತೋಷವಾಗಿ ನಮ್ಮ ಕರ್ತನನ್ನು ಸ್ತುತಿಸುವ. ಹೇ ಸ್ವರ್ಗ ಪಿತ. ನಿಮ್ಗೆ ಒಂದು ವೇಳೆ ಈ ಸಾಂಗ್ ಗೊತ್ತಿರ್ಬೋದು, ಗೊತ್ತಿಲ್ಲ, ಆದ್ರೆ ಒಂದು ವೇಳೆ ಗೊತ್ತಿದ್ರೆ ನಮ್ಮ ಜೊತೆ ನೀವು ಸೇರಿ ನಮ್ಮೊಂದಿಗೆ ಆರಾಧಿಸಿ. ಅದು ಈ ರೀತಿಯಾಗಿ ಹೇಳ್ತಾರೆ, ಹೇ ಸ್ವರ್ಗ ಪಿತ तेरे नाम की स्तुति हो, हे जीवन दाता तेरे सम्मुख ಮರೆಯದೆ. ಕರ್ತನ ಸನ್ನಿಧಾನದಲ್ಲಿ ನಾವು ಇದ್ದೇವೆ ಪ್ರೇರೆ. ಆತನನ್ನು ನಾವು ಆರಾಧಿಸುವ. ಆತನನ್ನು ಬಿಟ್ಟು ನಮಗೆ ಯಾರು ಇಲ್ಲ. ಆತನಿಗೆ ಸಮಾನನಾದ ದೇವರು ಯಾರು ಇಲ್ಲ.
ಪಾರಿಕೊಳ್ಳುವ ನನ್ನ ಡ್ಯಾಡಿ ನೀನು ಒಳ್ಳೆಯವ, ನನ್ನ ತಂದೆ ನೀನು ಒಳ್ಳೆಯವನು, ನನ್ನ ಸೃಷ್ಟಿ ಮಾಡಿದಾತನು ನೀನೇ ನನ್ನ ದೇವರಾಗಿ. ಅಂದರೆ ನಮ್ಮನ್ನು ಸಂತೈಸುವ ಆತನು. ದೇವರು ವಾಕ್ಯ ಹೇಳ್ತದೆ, ಸಕಲ ವಿಷಯದಲ್ಲಿ ಆತನು ನಮ್ಮನ್ನು ಸಂತೈಸುವ ಆತನಾಗಿದ್ದಾನೆ. ಆತನಂತೆ ಸಂತೈಸುವ ಆತನು ಯಾರು ಇಲ್ಲ. ಒಂದು ವೇಳೆ ಇವತ್ತು ನೀನು ಮನಮುರಿದವನಾಗಿರುವುದಾದರೆ, ನೀನು ಸುಕ್ಕಿ ಹೋಗಿರುವುದಾದರೆ, ಪರಿಶುದ್ಧಾತ್ಮ ನಿನ್ನನ್ನು ಸಂತೈಸುವ ಆತನಾಗಿದ್ದಾನೆ. ಆತನ ಸನ್ನಿಧಾನದಲ್ಲಿ ನಾವು ಇದ್ದೇವೆ. ಆತನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. ಆತನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಹಾಲೆಲೂಯಾ. ಎಲ್ಲ ನಿಮ್ಮ ಚಿಂತೆಗಳನ್ನು ಬಿಟ್ಟು ಪರಲೋಕದ ತಂದೆಯನ್ನು ನಮ್ಮ ದೇವರನ್ನು ಆರಾಧಿಸುವ. Thank you, Father. We glorify you, Lord. Thank you, Jesus.
ಹಾಲೆಲೂಯ. ಆತ ನಮಗೆ ರಕ್ಷಣೆಂಬ ವಸ್ತ್ರವನ್ನು ನಮಗೆ ಹೊದಿಸಿದ್ದಾನೆ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ನಾವು ಎಲ್ಲಿಯೋ ಇರಬೇಕಾಗಿತ್ತು, ಆದ್ರೆ ಆತನ ಕೃಪೆಯು ಆತನ ಪ್ರೀತಿಯು ನಮ್ಮನ್ನು ಇವತ್ತು ಇಲ್ಲಿ ತಂದು ನಿಲ್ಲಿಸಿದೆ. ಹಾಲೆಲೂಯ. ನಾವು ನಿಂತದಲ್ಲ, ಕರ್ತನ ಕೃಪೆಯು ನಮ್ಮನ್ನು ನಿಲ್ಲಿಸಿದೆ. ಹಾಲೆಲೂಯ. ಪೌಲನು ಹೇಳ್ತಾನೆ, ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ಹಾಲೆಲೂಯ. ಇವತ್ತು ನಾವು ಯಾವ ಸ್ಥಾನದಲ್ಲಿದ್ದೇವೋ, ನಾವು ಎಲ್ಲಿದ್ದೇವೋ ಅದು ನಮ್ಮ ಪರಾಕ್ರಮದಿಂದ, ನಮ್ಮ ಬಲದಿಂದ, ನಮ್ಮ ಸಾಮರ್ಥ್ಯದಿಂದಲ್ಲ, ಆದರೆ ಕರ್ತನ ಕೃಪೆಯಿಂದಲೇ ಅದು ಆಗಿದೆ. ಹಾಲೆಲೂಯ. ಥ್ಯಾಂಕ್ ಯು ಫಾದರ್. ಹಾಲೆಲೂಯ. ಅದೇ ನಾವು ತನ್ನನ್ನು ಮಹಿಮೆ ಪಡಿಸುವ. ನಾವೇ ನನ್ನ ಪ್ರಾಣ ಇರುವವರೆಗೂ ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ, ನನ್ನ ಉಸಿರು ಇರುವವರೆಗೂ ನಾನು ನಿನ್ನ ಸೇವೆ ಮಾಡ್ತೇನೆ ಎಂಬುದಾಗಿ ಹೇಳಿಕೊಡುತ್ತೇನೆ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಹಾಲೆಲೂಯ. ಥ್ಯಾಂಕ್ ಯು ಫಾದರ್. ನಿನ್ನ ಕಷ್ಟದ ಸಮಯದಲ್ಲಿ ನಿನ್ನ ಕರ ಹಿಡಿದು ನಡೆಸುವಂತನು, ಇಕ್ಕಟ್ಟಿನಲ್ಲಿ ನಿನಗೆ ಆತನು ವಿಶೇಷ ಸಹಾಯಕನಾಗಿದ್ದಾನೆ. ಹಾಲೆಲೂಯ. ನೀತಿವಂತರಿಗೆ ಅನೇಕ ಕಷ್ಟ ನಷ್ಟಗಳು ಸಂಭವಿಸಿದರು. ದೇವರ ವಾಕ್ಯ ಹೇಳ್ತದೆ, ಅವೆಲ್ಲವುಗಳಿಂದ ಆತನು ನಿನ್ನನ್ನು ಬಿಡಿಸುತ್ತಾನೆ, ಆತ ನಿನ್ನ ತಪ್ಪಿಸಿ ಕಾಪಾಡುತ್ತಾನೆ. ಹಾಲೆಲೂಯ. ನಿನ್ನ ಕಾಲು ಜಾರಿ ತಿಂದಾಗಲೇ ಆತನ ಕೃಪೆಯು ನಿನ್ನನ್ನು ಆವರಿಸಿತು. ಹಾಲೆಲೂಯ. ಥ್ಯಾಂಕ್ ಯು ಫಾದರ್. ಆತನ ನಾವು ಆರಾಧಿಸುವ ತಂದೆ ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ತಂದೆ ನಿನಗೆ ಸ್ತೋತ್ರ. ನಿನ್ನ ಮಾರ್ಗದಲ್ಲಿ ಆತನು ದೂತರ ನೆಟ್ಟಿ ನಿನ್ನನ್ನು ಕಾಪಾಡುತ್ತಾನೆ. ನಿನ್ನ ಕಾಲು ತಗಲದಂತೆ ಆತ ನಿನ್ನನ್ನು ಕಾಪಾಡುವಂತನಾಗಿದ್ದಾನೆ. ಥ್ಯಾಂಕ್ ಯು ಫಾದರ್. ಓ ರಬ ಶಕ್ತರ ಮಾಂದರೆ ನಿನ್ನನ್ನು ಮರಣಕರ ವ್ಯಾಧಿಯಿಂದಲೂ ಬೇಟೆಗಾರನ ಬಲೆಯಿಂದಲೂ ತಪ್ಪಿಸಿದ ಆತನನ್ನು ನೀನು ಆರಾಧಿಸಿ. ಸೃಷ್ಟಿಸಿದ
ಸಂಕಲ್ಪದ ಮೇರೆಗೆ ನೀ ನಮ್ಮನ್ನು ಕರೆದೆಪ್ಪ, ನೀ ನಮ್ಮನ್ನು ನೇಮಿಸಿದಿ ಸ್ವಾಮಿ. ನೀ ನಮ್ಮನ್ನು ಅರಸರನ್ನಾಗಿಯೋ ಯಾಜಕರನ್ನಾಗಿಯೋ ನಿನ್ನ ಸೌಖ್ಯ ಪ್ರಜೆಯನ್ನಾಗಿಯೋ ಆರಿಸಿಕೊಂಡೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಕತ್ತಲಲ್ಲಿ ತಂದ ನಮ್ಮನ್ನು ಬೆಳಕಿನ ರಾಜ್ಯಕ್ಕೆ ಸ್ವಾಮಿ, ಕರ್ತನೆ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ರಾಜ್ಯದೊಳಗೆ ನೀ ನಮ್ಮನ್ನು ಸೇರಿಸಿದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡ್ತೇವಪ್ಪ. ಆ ಪ್ರಿಯ ಕುಮಾರನಲ್ಲಿಯೇ ನಮಗೆ ಬಿಡುಗಡೆಯಾಯಿತು. ಥ್ಯಾಂಕ್ ಯು ಲಾರ್ಡ್. ಅಪ್ಪ ತಂದೆ ಸ್ತೋತ್ರ. ನಾವು ನಿನ್ನ ಗುಣಮತಿಶಯಗಳನ್ನು ಪ್ರಚಾರ ಪಡಿಸುವರಾಗಿದೆ.
ಆರಾಧಿಸುವ ನಮ್ಮ ಸ್ವಾಮಿಯನ್ನು ನಾವು ಆರಾಧಿಸುವ. ಆತನು ಒಳ್ಳೆಯವರು, ಆತನು ಒಳ್ಳೆಯವರು, ಆತನು ನಮ್ಮನ್ನು ಕಾಯುವ ದೇವರು, ಆತನು ನಮ್ಮನ್ನು ನಡೆಸುವ ದೇವರು. ಆತನನ್ನು ಆರಾಧಿಸು, ಆತನನ್ನು ಆರಾಧಿಸು. worship him. Oh, we must sing it. Hallelujah. Praise the Lord. ಎಲ್ಲ ಹೇಗಿದ್ದೀರಿ? ಗಟ್ಟಿಯಾಗಿ ಹೇಳಬೇಕು, ಅದು ಭಯ ಪಡಬೇಡಿ. We are fine by the grace of God. Amen. ದೇವರು ನಮ್ಮ ಮೂಗಿನಲ್ಲಿ ಉಸಿರಾಡುವಂತೆ ಮಾಡಿದ್ದಾನೆ. ಬೆಳಿಗ್ಗೆ ಕಣ್ಣು ಫಸ್ಟ್, ಮಧ್ಯರಾತ್ರಿಯಲ್ಲೆಲ್ಲ ಎಚ್ಚರ, ಬಟ್ ಬೆಳಿಗ್ಗೆ ಕಣ್ಣು ತೆಗೆದ ಕೂಡಲೇ ನೀವೇನು ನೆನೆಸಿದ್ರೋ ಗೊತ್ತಿಲ್ಲ,
ಬಟ್ ನಿಮ್ಗೆ ಈ ವಿಷಯ ಗೊತ್ತುಂಟಾ? ಬದುಕಿದ್ದೇವೆ. ಈ ದಿವಸ ಕಣ್ಣು ತೆಗೆದ ಮೇಲೆ ನಮಗೆ ಗೊತ್ತಾಯ್ತು ದೇವರು ನಮಗೆ ಇನ್ನೊಂದು ದಿವಸ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. God has given us one more day. ಪ್ರಿಯರೇ, ಸತ್ಯ ಹೇಳ್ತಾನೆ, after being born again, every day that we are living here is our temple. Amen. ನಮಗೆ ಯಾವಾಗಲೂ ಅನಿಸುವುದೇನು, ಯೇಸು ಸ್ವಾಮಿ ಬರ್ತಿದ್ರೆ ಎಷ್ಟು ಒಳ್ಳೆಯದು, ಹೌದಲ್ವ? ಯೇಸು ಸ್ವಾಮಿ ಬಂದು ತನ್ನ ರಾಜ್ಯವನ್ನು ಸ್ಥಾಪಿಸಿದ್ರೆ ಎಷ್ಟು ಒಳ್ಳೆಯದಿತ್ತು. ಈ ಲೋಕದೆಲ್ಲ ಕಷ್ಟ, ಈ ಲೋಕದೆಲ್ಲ ಯಾತ್ರೆ, ಈ ಲೋಕದೆಲ್ಲ ಸಂಕಷ್ಟ, ವೇದನೆ ಮತ್ತು ಒತ್ತಡಗಳು ಎಲ್ಲವೂ ಮುಗಿದು ಹೋಗ್ತಿತ್ತು ಅಲ್ವಾ? ಮಾಸ್ಕ್ ಹಾಕುದು, ದೂರ ದೂರ ಕೂತ್ಕೊಳ್ಳುವುದು, ಇಲ್ಲಿ ಹೋದ್ರೆ ಸ್ವಲ್ಪ ಭಯದಲ್ಲಿ ಹೋಗುದು, ಎಲ್ಲ ಮುಗಿದು ಹೋಗ್ತಿತ್ತು. ಆದ್ರೆ ಐ ಹ್ಯಾವ್ ಅ ಗುಡ್ ನ್ಯೂಸ್, ಜೀಸಸ್ ಇಸ್ ಕಮಿಂಗ್ ವೆರಿ ಸೂನ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಬಹಳ ಬೇಗದಲ್ಲಿ ಬರಲಿಕ್ಕಿದ್ದಾನೆ. ನಾನು ನಿಮಗೆ ಇನ್ನೊಂದು ಹೊಸ ಅಪ್ಡೇಟ್ ಕೊಡ್ಲಿಕ್ಕಿದ್ದೇನೆ. ನಾವೆಲ್ಲ ಯಾರಂದ್ರೆ ನಾವೆಲ್ಲ ಆಕಾಶ ನೋಡುವ, ನಾವು ಯಾವಾಗಲೂ ಆಕಾಶ ನೋಡೋರು. ಅಂದ್ರೆ ಈ ಹೊರಗಿನ ಆಕಾಶ ಅಲ್ಲ, ಮಳೆ ಬರ್ತದ, ನಾವೆಲ್ಲ ಮೇಲೆ ನೋಡುವ, ನಾವೆಲ್ಲರೂ ಆತ್ಮಲೋಕದಲ್ಲಿ ನೋಡುವ. ಯಾಕೆ? ಯೇಸು ಬರ್ಲಿಕ್ಕೆ ಇನ್ನೆಷ್ಟು ಹತ್ರ ಇದೆ. ಯಾರಾದ್ರೂ ತಂದೆ ಪರದೇಶದಿಂದ ಬರುವುದಾದ್ರೆ, ಅನೇಕ ವರ್ಷಗಳ ನಂತರ ಬರುವುದಾದ್ರೆ ಮಕ್ಕಳು ಕಾಯ್ತಾ ಇರ್ತಾರೆ. ಒಂದು ವೇಳೆ ಕ್ಯಾನಡಾ, ಅಮೆರಿಕ ಆದ್ರೆ ಅವರು ಹೊರಟ ಟೈಮ್ ಇಲ್ಲಿ ಲೆಕ್ಕ ಮಾಡ್ತಾ ಇರ್ತಾರೆ. 10 ಗಂಟೆ ಆಯ್ತು, ಇನ್ನು 12 ಗಂಟೆ ಉಂಟು, ಇನ್ನು 15 ಗಂಟೆ ಉಂಟು. ಡೆಲ್ಲಿಗೆ ಬಂದಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ, ಇನ್ನು ಅಲ್ಲಿ 3 ಗಂಟೆ ಕಾಯ್ದುಕೊಂಡು ಕಾಯ್ತಾ ಇದ್ದಾರೆ ಇಲ್ವಾ? ಮಕ್ಕಳು ಅಷ್ಟು ಎಚ್ಚರಿಕೆಯಿಂದ ಕಾಯ್ತಾ ಇದ್ದಾರೆ. ಮತ್ತೆ ಬಜ್ಪೆಯಲ್ಲಿ ಬಂದು ಇಳಿದೆ ಅಂತ ಹೇಳುವಾಗ ಬಹಳ ಸಂತೋಷ ಆಗ್ತದೆ. ಯಾಕೆ? ಇನ್ನು ಕೇವಲ ಅರ್ಧ ಗಂಟೆ ಅಲ್ವಾ? ಇನ್ನು ಕೇವಲ ಅರ್ಧ ಗಂಟೆ ನಮ್ಮ ತಂದೆಯನ್ನು ನಾವು ನೋಡ್ಲಿಕ್ಕಿದ್ದೇವೆ. ಪ್ರೇರೆ, ಹಾಗೆ ಕ್ರಿಸ್ತನ ಬರುವುದಕ್ಕೆ ಸಿದ್ಧರಾಗಿರುವಂತಹ ಆತನ ಮಕ್ಕಳಾದ ನಮಗೆಲ್ಲ we are excited as we listen to the news. ನಿಮಗೆಲ್ಲರಿಗೆ ಗೊತ್ತಿರಬಹುದು, ಇತ್ತೀಚೆಗೆ ಹೋದ ವಾರದಲ್ಲಿ ಇಷ್ಟರವರೆಗೆ ಆಗದಿದ್ದಂತಹ ಸಮಾಧಾನದ ಪೀಸ್ ಟ್ರೀಟಿ ಆಯ್ತು. ಗೊತ್ತಲ್ಲ, ಇಸ್ರಾಯೇಲ್ ಮತ್ತು UAE, ಬಹರೇನ್, ಹೀಗೆ ಗಲ್ಫ್ ರಾಷ್ಟ್ರಗಳ ಮಧ್ಯೆ ಇಷ್ಟರವರೆಗೆ ಆಗಲಿಲ್ಲ. ಇದನ್ನು ನೋಡುವಾಗ ನನಗೆ ದೇವರ ಒಂದು ವಾಕ್ಯ ನನಗೆ ನೆನಪು ಬಂತು. ಇದನ್ನು ಯೇಸು ಸ್ವಾಮಿ ಆತನು ಹೇಳ್ತಿದ್ದನು. ಏನಂದ್ರೆ ಅಂಜೂರದ ಮರದಿಂದ ಎಂತದು ಕಲಿಯಿರಿ ಎಂಬುದಾಗಿ ಅಲ್ಲ, ಅಂಜೂರದ ಮರದ ದೃಷ್ಟಾಂತದಿಂದ ನೀವು ಕಲಿಯಿರಿ ಎಂಬುದಾಗಿ ಸ್ವಾಮಿ ಹೇಳುತ್ತಾರೆ. ಅದು ಎಲ್ಲಿ ಬರ್ತದೆ? ಮತ್ತಾಯ 24:32. ಮತ್ತಾಯ 24:32. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತು ಅಂತ ತಿಳ್ಕೊಳ್ಳುತ್ತಿದ್ದೀರಲ್ಲ, ಹಾಗೆ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವು ಹತ್ತಿರವದೇ. ಅಥವಾ ಆತನು ಹತ್ತಿರದಲ್ಲಿದ್ದಾನೆ, ಬಾಗಿಲಲ್ಲೇ ಇದ್ದಾನೆ, ಅದು ಬಾಗಿಲಲ್ಲೇ ಅದೇ ಎಂದು ತಿಳಿದುಕೊಳ್ಳಿರಿ ಎಂಬುದಾಗಿ ಹೇಳ್ತದೆ. ಇದು ಯೇಸು ಸ್ವಾಮಿ ತನ್ನ ಬರುಣದ ಕುರಿತಾಗಿ ಹಿಂದಿನ ವಾಕ್ಯಗಳಲ್ಲಿ ಮಾತನಾಡುವಂಥದ್ದು. ಅಂಜೂರದ ಮರ ಇಸ್ರಾಯೇಲ್ ದೇಶಕ್ಕೆ ಹೋಲಿಕೆ ಆಗಿದೆ. ಆಮೆನ್. ಸೊ ನಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಇಸ್ರಾಯೇಲ್ ದೇಶ ಎಂಬುದಾಗಿ ಸ್ಥಾಪಿಸಲ್ಪಟ್ಟಿತು. ಆಮೇಲೆ ಅನೇಕ ವರ್ಷಗಳ ಹಿಂದೆ, ಆಮೇಲೆ ಅಲ್ಲಿ ಈಗ ಎಲ್ಲ ಅಮೆರಿಕ ದೇಶವು ತನ್ನ ರಾಯಭಾರ ಕಚೇರಿಯಲ್ಲಿ ಸ್ಥಾಪಿಸಿದೆ. ಅದರ ಅರ್ಥ ಏನು? ಅಂಜೂರದ ಮರ ಚಿಗುರು ಬಿಡುತ್ತಾ ಇದೆ. ಮೊನ್ನಿನ ಒಂದು ಸನ್ನಿವೇಶವನ್ನು ನಾವು ನೋಡುವಾಗ, ಅಂತಾರಾಷ್ಟ್ರೀಯ ಈ ಒಂದು ಪೀಸ್ ಟ್ರೀಟಿ ಆಗುವಾಗ ಇನ್ನೊಂದು ಕಡೆಯಲ್ಲಿದೆ, when they say peace and safety, suddenly the destruction shall come. ಸಮಾಧಾನ ಎಂಬುದಾಗಿ ಅಂತ ಹೇಳ್ತಾ ಇರುವಾಗ ಪಕ್ಕನೆ ಆ ನಾಶನ ಬರ್ತದೆ. ಪ್ರಿಯರೇ, ನಮಗೆಲ್ಲರಿಗೆ ಗೊತ್ತು ಯೇಸುವಿನ ಬರೋಣ ಬಹಳ ಹತ್ತಿರದಲ್ಲಿದೆ. ಆಮೆನ್, ಆಮೆನ್. ಸೊ ಇವತ್ತಿನ ನನ್ನ ಸಂದೇಶ ಏನಂದ್ರೆ, ಪ್ರಿಪೇರ್ ಯುವರ್ಸೆಲ್ಫ್, ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿರಿ. ಮಾತ್ರವಲ್ಲ, ಇತರರನ್ನು ಸಿದ್ಧಪಡಿಸಿರಿ. ಆಮೆನ್.
2 lines, never forget. Prepare yourself, for the coming of the Lord is very near. Amen. ನಾವು ಮತ್ತಾಯ 3ನೇ ಅಧ್ಯಾಯ 1ರಿಂದ 3ನೇ ವಚನದಲ್ಲಿ ದೇವರು ಕಳಿಸಿದಂತ ಪ್ರವಾದಿಯಾದ ಯೋಹಾನನು ಆತನು ಏನು ಹೇಳ್ತಾನೆ ಅಲ್ಲಿ ಮತ್ತಾಯ 3:1-3. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಸೂಚಿತವಾದವನು ಇವನೇ. ಇಲ್ಲಿ ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿ ಪ್ರಥಮವಾಗಿ ರಕ್ಷಕನಾಗಿ ಲೋಕಕ್ಕೆ ಬರುವಾಗ ದೇವರು ಆತನನ್ನು ಕಳಿಸಿದ. ಯಾಕೆ ಕಳಿಸಿದ? ಬರಲಿಕ್ಕಿರುವಂತ ಮೆಸ್ಸಿಯನಾದಂತ ರಕ್ಷಕನಾದ ಯೇಸುವಿಗೆ ಏನು ಸಿದ್ಧ ಮಾಡಲಿಕ್ಕೆ? ದಾರಿಯನ್ನು ಸಿದ್ಧ ಮಾಡಲಿಕ್ಕೆ. ನೋಡಿ ಆತನ ಸಂದೇಶ ನೋಡಿ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ. ಅವನ ಮೆಸೇಜ್ ಏನು? ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. 2 ಸೆಂಟೆನ್ಸ್. ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಬೇರೆ ಯೇಸು ಸ್ವಾಮಿಯ ಪ್ರಥಮ ಬರುಣದಲ್ಲಿ ಆತನು ಪರಲೋಕ ರಾಜ್ಯವು ಸಮೀಪವಾಯಿತು ಅಂತ ಹೇಳಬೇಕಾದ್ರೆ ಈಗ ನಾವು ಇನ್ನೂ ಎಷ್ಟು ಸಮೀಪದಲ್ಲಿದ್ದೇವೆ. ಹಲ್ಲೆಲೂಯಾ. ಮಾತ್ರವಲ್ಲ, ಯೇಸು ಸ್ವಾಮಿ ಕೂಡ ಅದನ್ನೇ ಆತನು ಹೇಳಿದ. ಮತ್ತಾಯ 4ನೇ ಅಧ್ಯಾಯ 17ನೇ ವಚನದಲ್ಲಿ ಯೇಸು ಏನನ್ನು ಸಂದೇಶವನ್ನು ಸಾರಿಕೊಂಡು ಹೋದ ನೋಡೋಣ. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದ. ಅಂದಿನಿಂದ ಯೇಸು ಏನ್ ಮಾಡಿದಂತೆ? ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಹೇಳುವುದಕ್ಕೆ. ಅಂದ್ರೆ ಅಂದಿನಿಂದ ಯೇಸು ಸ್ವಾಮಿಯ ಮೆಸೇಜ್ ಇಟ್ ವಾಸ್ ಕಾನ್ಸಂಟ್ರೇಟೆಡ್ ಆನ್ ದಿಸ್ ಟಾಪಿಕ್. ಯೇಸು ಇದನ್ನೇ ಹೇಳ್ತಿದ್ದದ್ದು. ಯೇಸು ಯಾವ ವಿಷಯವನ್ನು ಹೇಳಿದ್ರು ಕೊನೆಯದಾಗಿ ಆತನು ಬರ್ತಿದ್ದದೆಲ್ಲಿಗೆ? ದೇವರ ರಾಜ್ಯ ಸಮೀಪವಾಗಿದೆ, ನೀವು ತಿರುಗಿಕೊಳ್ಳಿ, ಪಾಪದಿಂದ ಮನ ತಿರುಗಿಕೊಳ್ಳಿ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವು ಆಗಿದ್ದೇನೆ ಎಂಬುದಾಗಿ ಜನರನ್ನು ದೇವರ ರಾಜ್ಯದ ಕಡೆಗೆ ಆತನು ಕರೆಯಲು ದೇವರ ಮಾರ್ಗವನ್ನು ಸಿದ್ಧ ಮಾಡಲು ಆರಂಭಿಸಿದನು. ಮಾತ್ರವಲ್ಲ, ನಾವು ಅಪೊಸ್ತಲರ ಗ್ರಂಥಗಳಲ್ಲಿ ನಾವು ನೋಡ್ತೇವೆ, ಶಿಷ್ಯರು ಕೂಡ ಅಲ್ಲಿ ಬೈಬಲ್ ನಲ್ಲಿ ಬರೆದದೆ, ಶಿಷ್ಯರು ಕೂಡ ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿರಿ ಎಂಬಂತಹ ಆ ಸಂದೇಶವನ್ನು ಅವರು ಸಾರಲು ಆರಂಭಿಸಿದರು. ಹಲ್ಲೆಲೂಯಾ. ಆದ್ರಿಂದ ಈ ಒಂದು ಸಂದೇಶವು ಆದಿಯಿಂದಲೂ ದೇವರು ಕೊಟ್ಟಂತ, ಮನುಷ್ಯ ಜಾತಿಗಾಗಿ ಕೊಟ್ಟಂತ ಸಂದೇಶ. ಈ ಸಂದೇಶ ಸ್ನಾನಿಕನಾದಂತ ಯೋಹಾನನ ಬಗ್ಗೆ ಯೆಶಾಯನ ಪ್ರವಾದನೆಯಲ್ಲಿ ಬರೆದಿದೆ. ಅದು 40ನೇ ಅಧ್ಯಾಯ 1ರಿಂದ 5ನೇ ವಚನಕ್ಕೆ ನಾವು ಹೋಗೋಣ. ಯೆಶಾಯ 40ನೇ ಅಧ್ಯಾಯ 1ರಿಂದ 5ನೇ ವಚನ. ಅಲ್ಲಿ ಏನು ಬರೆದಿದೆ, ಯಾವುದರ ಬಗ್ಗೆ ಬರೆದಿದೆ ನಾವು ನೋಡೋಣ. ನನ್ನ ಜನರನ್ನು ಸಂತೈಸಿರಿ, ಯೆರೂಸಲೇಮಿನ ಸಂಗಡ ಹೃದಯಂಗಮವಾಗಿ ಮಾತಾಡಿರಿ. ಅದಕ್ಕೆ ಗಡು ತೀರಿತು, ವಿಧಿಸಿದ ದೋಷ ಫಲವೆಲ್ಲ ನೆರವೇರಿತು. ಅದರ ಎಲ್ಲ ಪಾಪಗಳಿಗೂ ಯೆಹೋವನ ಕೈಯಿಂದ 2ರಷ್ಟು ಶಿಕ್ಷೆಯಾಯಿತು ಎಂದು ಆ ನಗರಿಗೆ ಕೂಗಿ ಹೇಳಿರಿ. ಇದೇ ನಿಮ್ಮ ದೇವರ ಆಜ್ಞೆ. ಇಗೋ ಒಂದು ವಾಣಿ, ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜ್ಯ ಮಾರ್ಗವನ್ನು ನೆಟ್ಟಗೆ ಮಾಡಿರಿ. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು. ಮಲೆನಾಡು ಬಯಲು ಸೀಮೆಯಾಗುವುದು, ಕೊರಗಲ ನೆಲವು ಸಮವಾಗುವುದು, ಯೆಹೋವನ ಮಹಿಮೆಯು ಗೋಚರವಾಗುವುದು. ಎಲ್ಲ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು. ಯೆಹೋವನ ಬಾಯಿ ಇದನ್ನು ನುಡಿದಿದೆ ಎಂದು ಒಬ್ಬನು ಕೂಗುತ್ತಾನೆ. ಹಲ್ಲೆಲೂಯಾ. ದೇವರು ಯೆಶಾಯನಿಗೆ ಹೇಳ್ತಾನೆ, ನನ್ನ ಜನರನ್ನು ಸಂತೈಸು. ಅವ್ರಿಗೆ ಏನು ಹೇಳು? ಅದರ ಗಡು ತೀರಿತು, ವಿಧಿಸಿದ ದೋಷ ಫಲವೆಲ್ಲ ತೀರಿತು, ಅದೆಲ್ಲ ಪಾಪಗಳಿಗೆ ಯೆಹೋವನ ಕೈಯಿಂದ 2ರಷ್ಟು ಶಿಕ್ಷೆ ಆಯಿತು ಅಂತ ಹೇಳ್ರಿ. ಅಂದರೆ ಇದನ್ನು ಹೊಸ ಒಡಂಬಡಿಕೆಗೆ ನಾವು ಅನ್ವಯಿಸುವುದಾದ್ರೆ ನಾವು ಏನು ಸಾರಿ ಹೇಳಬೇಕು? ಈ ಕೊನೆ ದಿವಸಗಳಲ್ಲಿ ಲೋಕವೇ, ಜನರೇ, ನಿಮ್ಮ ಪಾಪವು ತೀರಿತು. ಹಲ್ಲೆಲೂಯಾ.
ನಿಮ್ಮ ಪಾಪಕ್ಕೆ ಯೆಹೋವನು ಯೇಸು ಕ್ರಿಸ್ತನಲ್ಲಿ ಶಿಕ್ಷೆಯನ್ನು ವಿಧಿಸಿದ್ದಾನೆ. ಆತನಿಗೆ ಶಿಕ್ಷೆಯನ್ನು, ಆತನು ನಿಮ್ಮ ಪಾಪ ಫಲವನ್ನು ತನ್ನ ಮೇಲೆ ತಗೊಂಡಿದ್ದಾನೆ. ಹಲ್ಲೆಲೂಯ. ಆದ್ರಿಂದ ಈ ವಿಷಯವನ್ನು ನಾವು ಸಾರುತ್ತಾ, ಲೋಕಕ್ಕೆ ಸಾರುತ್ತಾ ಜನರನ್ನು ಸಿದ್ಧಪಡಿಸಬೇಕು. ಈಗ ಒಂದು ವಾಣಿ, ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ. ಅರಣ್ಯ ಅಂದ್ರೆ ಯಾವುದು? ಈ ಲೋಕ. ಹಲ್ಲೆಲೂಯ. ಅರಣ್ಯ ಅಂದ್ರೆ ಈ ಲೋಕ. ದಿಸ್ ವರ್ಲ್ಡ್ ಇಸ್ ಕಾಲ್ಡ್ ದ ವಿಲ್ಡರ್ನೆಸ್ ಇನ್ ದ ಬೈಬಲ್. ಈ ಲೋಕದಲ್ಲಿ ಕರ್ತನ ದಾರಿಯನ್ನು ಸಿದ್ಧಪಡಿಸಬೇಕು. ಆಮೆನ್. ಈ ಲೋಕದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಅನೇಕ ವಿಷಯಗಳಿಗಾಗಿ ದಾರಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಲೋಕದಲ್ಲಿ ಯುನೈಟೆಡ್ ನೇಷನ್ಸ್ ಅವರ ಒಂದು ಗೋಲ್ ಇದೆ, 2030 ವರೆಗೆ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಅಂದರೆ ಈ ಲೋಕದ ಎಲ್ಲಾ ಜನರಿಗೂ ಒಳ್ಳೆಯ ಆರೋಗ್ಯ, ಒಳ್ಳೆಯ ಎಲ್ಲ ವಾಸ ಮಾಡಲು ವ್ಯವಸ್ಥೆ, ಎಲ್ಲ ಒಳ್ಳೆಯದನ್ನು ಮಾಡಬೇಕೆಂಬುದಾಗಿ ಆ ವಿಶ್ವಸಂಸ್ಥೆಯ ಒಂದು 2030 ಗೋಲ್. ಅವ್ರದ್ದು ಆಕ್ಚುಲಿ ಗೋಲ್ 2020 ಇತ್ತು, ಅದಾಗಲಿಲ್ಲ. ಇನ್ನು 2030 ಮಾಡಿದ್ದಾರೆ. ಪ್ರಿಯರೇ, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾನೆ. ಆಮೆನ್. ದೇವರು ಸೃಷ್ಟಿ ಮಾಡಿದ ಪ್ರತಿ ಒಬ್ಬೊಬ್ಬ ಮನುಷ್ಯನನ್ನು ಸಾಕುವುದು, ಸಲಹುವುದು, ಅವನನ್ನು ಆರೋಗ್ಯವಾಗಿಡುವುದು, ಅವನನ್ನು ನಡೆಸುವುದು ದೇವರಷ್ಟು ಪ್ರಬಲವಾಗಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಈ ಲೋಕವು ಎಷ್ಟೇ ದಾರಿಯನ್ನು ಸಿದ್ಧ ಮಾಡಬಹುದು, ಮನುಷ್ಯರ ಒಳಿತಿಗಾಗಿ ದಾರಿಯನ್ನು ಸಿದ್ಧ ಮಾಡಬಹುದು. ನಿಮ್ಮ ಕಂಪನಿಯು ನಿಮಗೆ ಪ್ರಮೋಷನ್ ಕೊಡಬಹುದು, ನಿಮ್ಮ ಕುಟುಂಬದವರು ಯಾವುದೇ ದಾರಿ ನಿಮಗೆ ಸಿದ್ಧ ಮಾಡಿ, ನೋಡು ಈ ದಾರಿ ಒಳ್ಳೆಯದು, ಇದರಲ್ಲಿ ಹೋಗು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಈ ಕೊನೆಯ ದಿವಸಗಳಲ್ಲಿ ಈ ಲೋಕದಲ್ಲಿ ಒಂದು ದಾರಿ ಸಿದ್ಧ ಆಗ್ತಾ ಇದೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ದಾರಿ ಸಿದ್ಧ ಆಗ್ತದೆ, ಅದು ಕರ್ತನ ಬರೋಣಕ್ಕೆ ದಾರಿ. ಆಮೆನ್. ಹಲ್ಲೆಲೂಯಾ. ಪ್ರಿಯರೇ, ಇದು ದ್ರಾಕ್ಷಿ ತೋಟಗಳನ್ನು ಮಾಡಿಕೊಳ್ಳುವ ಸಮಯವೋ, ಇದು ಕಟ್ಟಡಗಳನ್ನು ಕಟ್ಟಿಕೊಳ್ಳುವಂತ ಸಮಯವೋ, ಇದು ನಮ್ಮ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕಿಕೊಳ್ಳುವ ಸಮಯವೋ? ಪ್ರಿಯರೇ, ನಾವು ಕರ್ತನ ಬರೋಣವು ಈ ಹೊತ್ತೇ ಆಗ್ತದೆ ಅಥವಾ ನಾಳೆ ಆಗ್ತದೆ ಎಂಬುದಕ್ಕಾಗಿ ನಾವು ಸಿದ್ಧರಾಗಿರಬೇಕು. ಹಲ್ಲೆಲೂಯಾ. ಚರ್ಚ್ ಕಟ್ಟಿಸುವವರು ಕಟ್ಟಿಸ್ಲಿ, ಬಿಲ್ಡಿಂಗ್ ಕಟ್ಟಿಸುವವರು ಕಟ್ಟಿಸ್ಲಿ, ದ್ರಾಕ್ಷಿ ತೋಟಗಳನ್ನು ಕಟ್ಟಿಸುವವರು ಕಟ್ಟಿಸಿಕೊಳ್ಳಿ. ಆದ್ರೆ ಸಮಸ್ಯೆ ಏನಂದ್ರೆ, ಇದೆಲ್ಲ ಕಟ್ಟಿಸುವಂತ ಬಿಸಿಯಲ್ಲಿ ಇರುವಾಗ ಅವರಿಗೆ ತುತ್ತೂರಿಯ ಶಬ್ದ ಕೇಳದೆ ಹೋದ್ರೆ ಬಿಡಲ್ಪಡ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ದೇವರ ರಾಜ್ಯ ನಾವು ನೋಡಿದೆವು ಯೇಸುವಿನ ಕಾಲದಿಂದಲೂ ಜೀಸಸ್ ಕ್ರೈಸ್ಟ್ ನೆವರ್ ಬಾದರ್ಡ್ ಅಬೌಟ್ ಎನಿಥಿಂಗ್ ಎಲ್ಸ್ ಬಟ್ ವಾರ್ನಿಂಗ್ ದ ಪೀಪಲ್ ಟು ಕಮ್ ಔಟ್ ಆಫ್ ದ ಕಿಂಗ್ಡಮ್ ಆಫ್ ಡಾರ್ಕ್ನೆಸ್. ಆಮೆನ್. ಏನೆಲ್ಲ ಡಲ್ ಆಗಿದೆ. ಹಲ್ಲೆಲೂಯಾ. ಆಮೆನ್ ಎಂಬುದಾಗಿ ಹೇಳು. ಕರ್ತನನ್ನು ನಾನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಆಮೆನ್. ನಾನು ಹೀಗೆ ಪ್ರೀಚ್ ಮಾಡುವಾಗ ಐ ಆಮ್ ಯೂಸಿಂಗ್ ಮೈ ಮ್ಯಾಕ್ಸಿಮಮ್ ಬ್ರೆತ್. ಐ ಆಮ್ ಪ್ರೌಡ್ ಆಫ್ ಇಟ್. ಕೆಲವು ಸರಿ ಮನೆಯಲ್ಲಿ ಹೋಗುವಾಗ ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ. ಮೊನ್ನೆ ಒಂದು ವಾರ ಆಯ್ತು ನಾನು ಜ್ವರದಲ್ಲಿ ಇರ್ತೇನೆ. ಫಸ್ಟ್ ಟೈಮ್ ಆಫ್ಟರ್ 20 years. ಯಾಕೆ ಅಂತ ಕೇಳಿದ್ರೆ ಉತ್ತರ ಇನ್ನೂ ಸಿಗ್ಲಿಲ್ಲ. ಹಲ್ಲೆಲೂಯಾ. ಬಟ್ ಕಷ್ಟಾನುಭವವು ಹಿತಕರವಾಯಿತು. ಇದರಿಂದ ನಿನ್ನ ವಿಧಿಗಳನ್ನು ಕಲಿತೆನು. ಹಲ್ಲೆಲೂಯಾ. ದೇವರು ಎಷ್ಟು ವೀಕ್ ಮಾಡಿದ ಅಂದ್ರೆ ಪ್ರಾರ್ಥನೆ ಮಾಡಲಿಕ್ಕೂ ಶಕ್ತಿ ಇಲ್ಲ. ದೇವರು ಟೆಸ್ಟ್ ಮಾಡ್ತಾನೆ. ಎಷ್ಟು ಮಂದಿಗೆ ಗೊತ್ತದೆ ದೇವರು ಪರೀಕ್ಷಿಸ್ತಾನಂತ? ಅಲ್ಲ, ನಮಗೆ ಶಕ್ತಿ ಉಂಟು, ನಮಗೆ ಬಲ ಉಂಟು ಅಂತ ಯಾವತ್ತೂ ನಾವು ಅಂದುಕೊಳ್ಳಬಾರದು. ನಮ್ಮ ಬಲವು ಯಾರಿಂದ ಬಂದದ್ದು? ದೇವರಿಂದ ಬಂದದ್ದು. ನನಗೆ ಆಮೇಲೆ ಗೊತ್ತಾಯ್ತು, ಇದೇನಿಲ್ಲ, ದೇವರು ಸ್ವಲ್ಪ ಏನೋ ಮಾಡಿದ್ದು. ಏಕೆಂದ್ರೆ ನಾವು ಅನೇಕ ಬಾರಿ ಸೈತಾನನ ತಂತ್ರಗಳನ್ನು, ಸೈತಾನನ ಕುಯುಕ್ತಿಯನ್ನು ಕೇರ್ಲೆಸ್ ಮಾಡ್ತೇವೆ. ಅಂದ್ರೆ ಅವನನ್ನು ಕೇರ್ ಮಾಡ್ಬೇಕಂತ ಅಲ್ಲ, ಅವನನ್ನು ಕೇರ್ ಮಾಡಬಾರ್ದು. ಆದ್ರೆ ಪೌಲ ಒಂದು ಕಡೆ ಹೇಳ್ತಾನೆ, ನೀವು ಸೈತಾನನ ಕುಯುಕ್ತಿಗಳನ್ನು ಅರಿಯದವರಲ್ಲವಲ್ಲ. ಅಂದ್ರೆ ಅವನು ಹೇಳುವುದೇನೆಂದ್ರೆ, ನಿಮಗೆ ಗೊತ್ತುಂಟಲ್ಲ ಅವನು ಹೇಗೆ ಬರ್ತಾನೆ, ಹೇಗೆ ಹೊಡಿತಾನೆ ಅಲ್ವಾ? 1 ಪೇತ್ರ 5ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತದೆ. ಏನ್ ಹೇಳ್ತದೆ ಅಲ್ಲಿ? ನಿಮ್ಮ ವೈರಿಯಾದ ಸೈತಾನನು ಯಾರನ್ನು ನುಂಗಲಿ, ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಆತನು ಕಾದಿದ್ದಾನೆ. ಆದರೆ ನೀವು ನಂಬಿಕೆಯಲ್ಲಿ ದೃಢವಾಗಿ ನಿಂತು ಆತನನ್ನು ಎದುರಿಸಬೇಕು. ಹಲ್ಲೆಲೂಯಾ. ದೇವರು ನಮಗೆ ಯಾಕೆ ಸರ್ವಾಯುಧ ಕೊಡ್ತಾನೆ? ನಾನು ಈಗಾಗಲೇ ಲಾಸ್ಟ್ ಮೆಸೇಜ್ ಅಲ್ಲಿ ಹೇಳಿದ ಹಾಗೆ,
ಸರ್ವಾಯುಧ ಯಾಕೆ ಬೇಕು? ನಾವು ಹೇಳ್ಬಾರ್ದು, ದೇವರೇ ನೀನೇ ಹೇಳಿದ್ಯಲ್ಲ, ನೀನ್ ನಮಗಾಗಿ ಯುದ್ಧ ಮಾಡ್ತೀನಿ, ನೀನೇ ಮಾಡಪ್ಪ, ಇದೆಲ್ಲ ಯಾಕೆ ನಮಗೆ? ಗೊಲಿಯಾತನಿಗೆ ವಿರುದ್ಧವಾಗಿ ಯಾರಾದ್ರೂ ಹೋಗ್ಬೇಕಾಗಿತ್ತ ಇಲ್ವ? ಕೊಟ್ಟದ್ದು ಜಯ ದೇವರಾದ್ರೂ ಅಲ್ಲಿ ನಂಬಿಕೆಯುಳ್ಳ ಒಬ್ಬ ಸಣ್ಣ ಹುಡುಗ ಇದ್ದ. ಅವನು ಯಾರ ಆಯುಧವನ್ನು ಬಯಸಲಿಲ್ಲ, ಯಾರ ಶಕ್ತಿಯನ್ನು ಬಯಸಲಿಲ್ಲ. ಅವನಲ್ಲಿ ಇದ್ದದ್ದು ದೇವರ ಶಕ್ತಿ. ಅವನಲ್ಲಿ ಇದ್ದದ್ದು ತನ್ನ ದೇವರ ಕುರಿತಾದ ಜ್ಞಾನ. ಪ್ರಿಯರೇ, ಈ ಕೊನೆಯ ದಿವಸಗಳಲ್ಲಿ ದೇವರ ಕುರಿತಾಗಿ ಜ್ಞಾನವುಳ್ಳವರು, ದೇವರ ಶಕ್ತಿಯ ಕುರಿತಾಗಿ ಅರಿವುಳ್ಳವರು ಮಾತ್ರವೇ ಸೈತಾನನನ್ನು ಎದುರಿಸಿ ನಿಲ್ಲಲು ಸಾಧ್ಯ. ಬಿಕಾಸ್ ಯಾಕಂದ್ರೆ ನಮಗೆ ಗೊತ್ತದೆ, ನಾವು ದಾರಿಯನ್ನು ಸಿದ್ಧ ಮಾಡುವಾಗ ಅದು ಸುಲಭದ ಕೆಲಸವಲ್ಲ. ನೀವು ಸುವಾರ್ತೆಯನ್ನು ಸಾರುತ್ತಾ ಹೋಗುವುದು ಸುಲಭದ ಕೆಲಸವಲ್ಲ. ನೀವು ಯೇಸು ಸ್ವಾಮಿ ಹೇಳಿದ್ದಾರೆ ಮತ್ತಾಯ 26, ನಾವು ಹೇಗೆ ಸಿದ್ಧಪಡಿಸುವುದು ಜನರನ್ನು. ನಾನು ಅದಕ್ಕೆ ಬರ್ತೇನೆ, ಆ ಪಾಯಿಂಟ್ಗೆ. ಆದ್ರೆ ಅದು ಸುಲಭದ ಕೆಲಸವಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ದಾನೆ, ಈ ಲೋಕದಲ್ಲಿ ನೀವು ಹೋಗುವಾಗ ಜನರು ನಿಮ್ಮನ್ನು ಎದುರಿಸ್ತಾರೆ. ಜನರು ಈ ಸಂದೇಶವನ್ನು ಎದುರಿಸ್ತಾರೆ. ಯಾಕಂದ್ರೆ ಅವರು ನನ್ನನ್ನು ಎದುರಿಸಿದ್ದಾರೆ. ನನ್ನನ್ನು ಎದುರಿಸಿದವರು ನಿಮ್ಮನ್ನು ಎದುರಿಸ್ತಾರೆ. ಆದರೆ ಭಯ ಪಡಬೇಡ್ರಿ. ಹಲ್ಲೆಲೂಯಾ. ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನ್ನದು. ನಾನೇ ಸರ್ವಶಕ್ತನಾದ ದೇವರು. ಇಗೋ, ಯುಗದ ಸಮಾಪ್ತಿಯ ಸಂಗಡ ನಾನು, ಸಮಾಪ್ತಿಯ ತನಕ ನಾನು ನಿಮ್ಮ ಸಂಗಡ ಇರ್ತೇನೆ. ಹಲ್ಲೆಲೂಯಾ. ಆದ್ರಿಂದ ನಾವು ಭಯ ಪಡುವ ಅವಶ್ಯಕತೆ ಇಲ್ಲ. ಜನರನ್ನು ನಾವು ಸಿದ್ಧಪಡಿಸಬೇಕು. ಲೋಕಕ್ಕೆ ನಾವು ಯಾವ ವಿಧದಲ್ಲಾದರೂ ಸಂದೇಶವನ್ನು ಸಾರಬೇಕು. ಹಲ್ಲೆಲೂಯಾ. ಈ ಸಂದೇಶ ಕೂಡ ಯೂಟ್ಯೂಬ್ಗೆ ಬೀಳ್ತದಲ್ವಾ? ಈ ಸಂದೇಶವನ್ನು ಜನರು ನೋಡ್ತಾರೆ. ಈಗ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ದೇವರ ವಾಕ್ಯ ಬಲವಾಗಿ ಸಾರಲ್ಪಡ್ತಾ ಇದೆ. ಪ್ರಿಯರೇ, ಕರ್ತನ ದಾರಿಯನ್ನು ಸಿದ್ಧಪಡಿಸೋಣ. ಯಾವ ವಿಧದಲ್ಲಾದರೂ ಕರ್ತನ ದಾರಿಯನ್ನು ಸಿದ್ಧಪಡಿಸೋಣ. ಹಲ್ಲೆಲೂಯಾ. ಅಕ್ಟೋಬರ್ನ ತಿಂಗಳ ಕೊನೆಯ ಲಾಸ್ಟ್ ವಾರದಲ್ಲಿ ನಾನು ಡಯರಿಗೆ ಹೋಗ್ತೇನೆ. ಫ್ಲೈಟ್ ಅಲ್ಲಿ ಹೋಗುವುದಿಲ್ಲ, ಆನ್ಲೈನ್ ಹೋಗ್ತೇನೆ. ಹಲ್ಲೆಲೂಯಾ. ಖರ್ಚಿಲ್ಲ, ಏನು ಖರ್ಚಿಲ್ಲ. ಪ್ರೈಸ್ ದಿ ಲಾರ್ಡ್. ನನಗೆ ಇನ್ನೊಂದು ಕರೆ ಬಂತು, ನಿಮಗೆ ಪ್ರೀಚ್ ಮಾಡೋದು. ನಾನು ಹೇಳಿದೆ ಪ್ರೀಚ್ ಮಾಡು. ಕರ್ತನು ಬರುವವರೆಗೆ ನಾವು ದೇವರ ವಾಕ್ಯವನ್ನು ಸಾರ್ತಾ ಇರಬೇಕು. ವಿಶ್ವಾಸಿಗಳನ್ನು ಬಲಪಡಿಸ್ತಾ ಇರಬೇಕು. ಎರಡು ರೀತಿ. ಒಂದು, ದಾರಿಯನ್ನು ಸಿದ್ಧ ಮಾಡೋದಂದ್ರೆ ಕರ್ತನನ್ನು ತಿಳಿಯದವರನ್ನು ಎಚ್ಚರಿಸಿ ಬರಲಿಕ್ಕಿರುವಂತಹ ಭೀಕರ ದಿನಗಳ ಬಗ್ಗೆ. ನಮ್ಮ ಸುವಾರ್ತೆ ಕೇವಲ ಕ್ಯಾಂಡಿ ಗಾಸ್ಪೆಲ್ ಆಗಿರಬಾರದು. ಕಮ್ ಟು ಜೀಸಸ್, ಯು ವಿಲ್ ಬಿ ಬ್ಲೆಸ್ಡ್. ಯೇಸುವಿನ ಬಳಿಗೆ ಬನ್ನಿ. ಮನೆ ಇರುವ ಮನೆ ಕೊಡ್ತಾನೆ. ಒಬ್ಬ ಒಂದು ಸಣ್ಣ ಮಗನಿಗೆ ಪ್ರಾರ್ಥನೆ ಮಾಡಿ ಕೇಳಿದಂತೆ, ಮಗನಿಗೆ ಪ್ರಾರ್ಥನೆ ಮಾಡು. ಸಣ್ಣ ಮಗು, ಅದಕ್ಕೆ ಗೊತ್ತಿಲ್ಲ ಪ್ರಾರ್ಥನೆ. ಸ್ವಾಮಿ, ಹಣ ಇಲ್ಲದವರಿಗೆ ಹಣ ಕೊಡು, ಮನೆ ಇಲ್ಲದವರಿಗೆ ಮನೆ ಕೊಡು, ಜ್ವರ ಇಲ್ಲದವರಿಗೆ ಜ್ವರ ಕೊಡು ಅಂತ ಹೇಳಿ. ಗೊತ್ತಿಲ್ಲ, ಏನಿಲ್ಲವೋ ನಮಗೆ ಕೊಡು ಎಂಬುದಾಗಿ. ಅದು ಪ್ರಾಫಿಟಿಕ್ ಪ್ರೇಯರ್ ಏನೋ ಗೊತ್ತಿಲ್ಲ. ಈ ದಿವಸಗಳಲ್ಲಿ ಈ ಸುವಾರ್ತೆಯು ಕಲಬೆರಕೆಯಾಗಿದೆ. ಜನರು, ಪೌಲ ಒಂದು ಕಡೆಯಲ್ಲಿ ಹೇಳ್ತಾನೆ, therefore since we know the terror of the Lord we convince the people. ಆ ಕರ್ತನ ಆ ಭಯಂಕರವಾದ ಕೋಪದ ಬಗ್ಗೆ ನಮಗೆ ಗೊತ್ತಿರುವುದರಿಂದ ಬರಲಿಕ್ಕಿರುವಂತಹ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಾವು ಜನರನ್ನು ಎಚ್ಚರಿಸುತ್ತೇವೆ. ಆಮೆನ್. ದುಷ್ಟನನ್ನು ಬಲಪಡಿಸಬಾರದು. ದುಷ್ಟರು ತಮ್ಮ ದುಷ್ಟತನವನ್ನು ಬಿಟ್ಟು ದೇವರ ಕಡೆಗೆ ಬರುವಂತೆ ಅವರನ್ನು ಎಚ್ಚರಿಸಬೇಕು. ಹಲ್ಲೆಲೂಯಾ. ಪ್ರಿಯರೇ, ನಾವು ಮನುಷ್ಯರ ಮುಂದೆ ನಾವು ಕಣ್ಣು ಮುಚ್ಚಾಲೆ ಆಡಬಹುದು, ನಮ್ಮ ಜೀವಿತದಲ್ಲಿ ಪಾಪವನ್ನು ಇಟ್ಟುಕೊಂಡು ಜೀವಿಸಬಹುದು. ಆದರೆ ದೇವರ ಮುಂದೆ ನಾವು ಕಣ್ಣು ಮುಚ್ಚಾಲೆ ಆಡಲಿಕ್ಕೆ ಆಗುವುದಿಲ್ಲ. ದೇವರಿಗೆ ನಮ್ಮ ಹೃದಯವು ಬಟ್ಟ ಬಯಲಾಗಿದೆ. ದೇವರಿಗೆ ನಮ್ಮ ಹೃದಯವು ಸದಾಕಾಲ ಹಗಲು ರಾತ್ರಿಯು ಗೋಚರಿಸುತ್ತದೆ. ಆತನ ದೃಷ್ಟಿಗೆ ಮರೆಯಾದದ್ದು ಒಂದೂ ಇಲ್ಲ. ಈ ವಿಷಯವನ್ನು ಅರಿತವನು ದೇವರಿಗೆ ಭಯಪಟ್ಟು ಜೀವಿಸ್ತಾನೆ. ಹಲ್ಲೆಲೂಯಾ. ಈ ದಿವಸಗಳಲ್ಲಿ ದೇವರಿಗೆ ಭಯಪಡುವುದಿಲ್ಲ. ದೇವರಿಗೆ ಭಯಪಡುವುದಂದ್ರೆ ಜ್ಞಾನೋಕ್ತಿ 8:13 ಹೇಳ್ತದೆ, ಪಾಪದ ಭಯವೇ, ಪಾಪಕ್ಕೆ ಭಯಪಡುವುದು. ಯಾಕೆ? ನಾನು ಪಾಪ ಮಾಡಿದ್ರೆ ನನ್ನ ತಂದೆಗೆ ನೋವಾಗ್ತದೆ, ಪರಲೋಕದ ನನ್ನ ತಂದೆಗೆ ನೋವಾಗ್ತದೆ. ಆತನು ನನ್ನ ಈ ಶರೀರದಲ್ಲಿ ಜೀವಿಸ್ತಾ ಇದ್ದಾನೆ, ಆತ ನನ್ನ ಮನಸ್ಸಿನಲ್ಲಿ ಜೀವಿಸ್ತಾ ಇದ್ದಾನೆ, ಆತನ ಕರ್ಮಗುಡಿಯಾಗಿದ್ದೇನೆ. ನಾನು ಆತನಿಗೆ ವಿರುದ್ಧವಾದ ಆಲೋಚನೆಯನ್ನು ಮಾಡಿದರೆ, ನಾನು ಆತನಿಗೆ ವಿರುದ್ಧವಾದ ಪಾಪವನ್ನು ಈ ದೇಹದಲ್ಲಿ ಮಾಡಿದರೆ, ನನ್ನ ನಾಲಿಗೆಯಿಂದ ಈ ಪಾಪವನ್ನು
ಬೇರೆ ಈ ವಿಷಯ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ, ಈ ಒಂದು ಅವೇರ್ನೆಸ್ ಅನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ನಾವು ಯೋಸೇಫನಂತೆ ಇರ್ತೇವೆ. ಅವನಿಗೆ ಪಾಪ ಮಾಡುವ ಅವಕಾಶ ಬಂದರೂ, ಯಾರು ಇಲ್ಲದಿದ್ದರೂ ಅವನು ಒಂದು ಮಾತು ಹೇಳಿದ, ನನ್ನ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ. ಹಲ್ಲೆಲೂಯಾ. ದೇವರನ್ನು ಅರಿಯದವರು ದೇವರೊಂದಿಗೆ ಕಣ್ಣು ಮುಚ್ಚಾಲೆ ಆಡ್ತಾರೆ. ಓ ಸೈತಾನ ಹೇಳ್ತಾರೆ, ಮತ್ತೆ ನೀನು ಕ್ಷಮಾಪಣೆ ಕೇಳಬಹುದು. ಹೌದು, ದೇವರು ಕ್ಷಮಾಪಣೆ ಕೊಡುವಾತನು. ಆದರೆ ನಾವು ತಿಳಿದು ಮತ್ತೆ ಪಾಪ ಮಾಡುವುದಾದ್ರೆ ಪೇತ್ರನಿಗೆ ಹೇಳಿದ ಹಾಗೆ, ನಾಯಿ ತಾನು ಕಕ್ಕಿದ್ದನ್ನು ತಿರುಗಿ ನೆಕ್ಕಿದ ಹಾಗೆ, ತಿಂದ ಹಾಗೆ. ನೆನಪು ಮಾಡಿಕೊಳ್ಳ್ರಿ, ಯೇಸು ಸ್ವಾಮಿ ಆತನು ನನಗಾಗಿ ನಿಮಗಾಗಿ ಎಲ್ಲ ಪಾಪಗಳನ್ನು ಆತನು ಹೊತ್ತುಕೊಂಡು ಆತನು ಕ್ರೂಜೆಯ ಮೇಲೆ ಸತ್ತಿದ್ದಾನೆ. ದೇವರು ನಮಗೆ ಯಾಕೆ ಪವಿತ್ರ ಆತ್ಮನನ್ನು ಕೊಟ್ಟದ್ದು? ಯೇಸು ನಮಗೆ ಯಾಕೆ ಪವಿತ್ರ ಆತ್ಮನನ್ನು ಕೊಟ್ಟದ್ದು? ಆತನು ಹೋದ ಮೇಲೆ ಭಯಪಡಬೇಡಿ, ನನ್ನ ಆತ್ಮನು ನಿಮ್ಮ ಸಂಗಡ ಸದಾ ಕಾಲ ಇಡುವುದು. ಯಾಕೆ ಆತನು ಕೊಟ್ಟದ್ದು? ಯಾಕಂದ್ರೆ ಆತನು ಪವಿತ್ರನಾದ ಆತ್ಮನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, the one who is joined with the Lord is one spirit. ದೇವರ ಆತ್ಮನು, ನಾವು ಯಾವಾಗ ಆತನನ್ನು ಅಂಗೀಕಾರ ಮಾಡ್ತೇವೋ, ನಾವು ಯಾವಾಗ ಆತನನ್ನು ಸ್ವೀಕಾರ ಮಾಡ್ತೇವೋ, ಆತನು ನಮ್ಮ ಜೀವಿತದಲ್ಲಿ ಬಂದು ವಾಸಿಸ್ತಾನೆ. ನಮ್ಮ ಹೃದಯದಲ್ಲಿ ಆತನು ಸಿಂಹಾಸನ ರೂಢನಾಗ್ತಾನೆ. ನಮ್ಮ ಜೀವಿತವನ್ನು ಅಲ್ಲಿಂದ ಆತನು ಆಳಲು ಆತನು ಆರಂಭಿಸ್ತಾನೆ. ಹಲ್ಲೆಲೂಯಾ. ನಮ್ಮ ಶರೀರ ಭಾವಕ್ಕೆ ಅನುಸಾರವಾಗಿ ನಾವು ನಡೆಯುತ್ತಾ ಇದ್ದೆವು, ನಮ್ಮ ಮನಸ್ಸಿಗೆ ಬಂದಂತೆ ನಾವು ನಡೆಯುತ್ತಾ ಇದ್ದೆವು. ಆದರೆ ಯಾವಾಗ ನಾವು ರಕ್ಷಣೆ ಹೊಂದಿದೆವೋ, ಯಾವಾಗ ಪವಿತ್ರಾತ್ಮನ ಅಭಿಷೇಕವನ್ನು ನಾವು ಹೊಂದಿದೆವೋ, ಆದ್ದರಿಂದ ದೇವರು ನಮ್ಮ ಲೈಫ್ ಅನ್ನು ಟೇಕ್ ಓವರ್ ಮಾಡ್ತಾನೆ. ಹಲ್ಲೆಲೂಯಾ. ಅಂದಿನಿಂದ ದೇವರು ನಮ್ಮ ಜೀವಿತವನ್ನು ನಡೆಸುತ್ತಾನೆ ತನ್ನ ಆತ್ಮನ ಮೂಲಕ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ, ದೇವರ ಆತ್ಮನಿಗೆ ನೀವು ಬಿಟ್ಟುಕೊಡಿರಿ. ದೇವರಿಗೆ ನಾವು ಹೊರಗೆ ರೋಡನ್ನು ಮಾರ್ಗವನ್ನು ಸಿದ್ಧ ಮಾಡುವುದು ಮಾತ್ರವಲ್ಲ, ನಮ್ಮ ಅಂತರ್ಯದಲ್ಲಿ ಮಾರ್ಗ ಆತನಿಗೆ ಸಿದ್ಧವಾಗಬೇಕು. ಹಲ್ಲೆಲೂಯಾ. ನಾವು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು ಆತನ ಬರೋಣಕ್ಕೆ. ಪ್ರಿಯರೇ, ಇದು ನಮ್ಮ ಪ್ರಥಮ ಕರ್ತವ್ಯವಾಗಿದೆ. ಯಾಕಂದ್ರೆ ಯೆಶಾಯನಿಗೆ ಹೇಳಿದ, ಯೆಹೋವನ ದಾರಿಯನ್ನು ಸಿದ್ಧಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜ ಮಾರ್ಗವನ್ನು ನೆಟ್ಟಗೆ ಮಾಡಿ. ಏನಾಗ್ತದೆ ಕೊನೆ ದಿವಸದಲ್ಲಿ? ಏನಾಗ್ತದೆ? ಈ ಎರಡು ಸಂಗತಿಗಳಾಗ್ತದೆ. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವುದು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವುದು, ಮಲೆನಾಡು ಬಯಲು ಸೀಮೆಯಾಗುವುದು, ಕೊರಕಲ ನೆಲವು ಸಮವಾಗುವುದು, ಯೆಹೋವನ ಮಹಿಮೆ ಏನಾಗ್ತದೆ? ಗೋಚರವಾಗುವುದು. ಸ್ವಲ್ಪ ಮನುಷ್ಯರ, ಎಲ್ಲಾ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು. ಹಲ್ಲೆಲೂಯಾ. ಯೆಹೋವನ ಬಾಯಿ ಇದನ್ನು ನುಡಿದಿದೆ ಎಂದು ಒಬ್ಬನು ಕೂಗುತ್ತಾನೆ. ಪ್ಲೀಸ್ ರೀಡ್ ಇಟ್ ಇನ್ ಇಂಗ್ಲಿಷ್. Third, Isaiah 40:3-5. The voice of him that crieth in wilderness, prepare ye the way of the Lord, make straight in the desert a highway for our God. Every valley shall be exalted, and every mountain and hill shall be made low, and the crooked shall be made straight, and the rough places plain. And the glory of the Lord shall be revealed, and all flesh shall see it together, for the mouth of the Lord hath spoken it. Hallelujah. ಇಲ್ಲಿ ಕೊನೆಯ ದಿವಸದಲ್ಲಿ ದೇವರು ಕೆಲವು ಕಾರ್ಯಗಳನ್ನು ಮಾಡ್ತಾನೆ. ಏನ್ ಮಾಡ್ತಾನೆ ಗೊತ್ತಾ? ಎಲ್ಲ ಹಳ್ಳ ಕೊಳ್ಳಗಳನ್ನು ಮುಚ್ಚುತ್ತಾನೆ. ಎಲ್ಲ ದೀನರನ್ನು, ಅದರ ಅರ್ಥ ಏನು? ದೀನರನ್ನು ದೇವರು ಮೇಲಕ್ಕೆ ಎತ್ತುತ್ತಾನೆ. ಹಲ್ಲೆಲೂಯಾ. ನಾವು ಏನೂ ಇಲ್ಲ ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಏನೂ ಇಲ್ಲ, ನೀನೇ ಎಲ್ಲ ಎಂಬುದಾಗಿ ಹೇಳಿ ದೇವರ ಶಕ್ತಿಯನ್ನು ಅರಿತುಕೊಂಡು ಮುಂದೆ ಹೋಗುವವರನ್ನು ದೇವರ ಮೇಲಕ್ಕೆ ಎತ್ತುತ್ತಾನೆ. ದೇವರ ವಾಕ್ಯ ಹೇಳ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಹಲ್ಲೆಲೂಯಾ. ನಾನು ಮೇಲಕ್ಕೆ ಬರ್ತೇನೆ ಅಂತ ನಾನು ಹೇಳುವುದರಿಂದ ನಾನು ಮೇಲಕ್ಕೆ ಬರುವುದಿಲ್ಲ. ದೇವರ ವಾಕ್ಯದಲ್ಲಿ ಒಂದು ಮಾರ್ಗವಿದೆ, ಆತನ ಮಾರ್ಗದಲ್ಲಿ ನಾವು ನಡಿಬೇಕು. ಹಲ್ಲೆಲೂಯಾ. ಆತನ ಮಾರ್ಗ ಏನು ಹೇಳ್ತದೆ? ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಆತ ನಿಮ್ಮನ್ನು ಮೇಲಕ್ಕೆ ತರುವನು. He who humbles himself shall be exalted. ದೇವರ ವಾಕ್ಯದಲ್ಲಿ ಉಂಟಾ ಇಲ್ವಾ? ನಾವು ದೇವರು ನಮ್ಮನ್ನು ಮೇಲಕ್ಕೆ ಎತ್ತಬೇಕಾದ್ರೆ ನಾವು ಯಾವಾಗಲೂ ತಗ್ಗಿದ ಹೃದಯವುಳ್ಳವರಾಗಿರಬೇಕು, ನಾವು ಯಾವಾಗಲೂ ದೀನ ಹೃದಯವುಳ್ಳವರಾಗಿರಬೇಕು. ಕಿರೀಟವನ್ನು ನಾನು ನಿನಗೆ ಇಡ್ತೇನೆ ಅಂತ ಹೇಳಿದ ದೇವರೇ ನಿನ್ನ ತಲೆಯಿಂದ ಕಿರೀಟವನ್ನು ನಾನು ತೆಗಿತೇನೆ ಅಂತ ಕೂಡ ಹೇಳಿದ್ದಾನೆ.
ನಿನ್ನ ಏಳಿಗೆಯಲ್ಲಿ ನಾವು ಸಂತೋಷಿಸುವಂತೆ ನಿನ್ನ ನಾಶನದಲ್ಲೂ ಸಂತೋಷಿಸ್ತೇನೆ. ಪ್ರಿಯರೇ, ದೇವರನ್ನು ನಾವು ಯಾರು ಕ್ವೆಶ್ಚನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ್ತದೆ. ದೇವರೊಂದು ರಾಷ್ಟ್ರವನ್ನು ನಾಶ ಮಾಡಿದ್ರೆ ಯಾರಿಗಾದ್ರೂ ಕೇಳಲಿಕ್ಕೆ ಸಾಧ್ಯ ಉಂಟಾ? ನೀನು ಯಾಕೆ ಹಾಗೆ ಮಾಡಿದಿ? ಸಾಧ್ಯ ಉಂಟಾ? ಇಲ್ಲ. ಯಾಕಂದ್ರೆ ನಮಗೆಲ್ಲರಿಗೆ ಗೊತ್ತದೆ, ದೇವರು ಎಂದಿಗೂ ಕೆಟ್ಟದನ್ನು ಮಾಡುವವನಲ್ಲ. ಹಲ್ಲೆಲೂಯಾ. No matter what he does, but God never does wrong. ದೇವರ ವಾಕ್ಯದಲ್ಲಿ ಬರೆದಿದೆ, ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ. ನೀವು ನ್ಯಾಯಸ್ಥಾಪಕರು 1-2 ಅಲ್ಲಿಂದ ಓದ್ಲಿಕ್ಕೆ ಬರ್ತಾ ನೀವು ನೋಡಿದ್ರೆ ಬೇರೆ ಪುಸ್ತಕಗಳಲ್ಲೂ ಇದೆ. ಅಲ್ಲಿ ದೇವರು ಎಷ್ಟು ನ್ಯಾಯಸ್ಥಾಪಕರನ್ನು ಕಳಿಸಿದ್ರು. ಇಸ್ರಾಯೇಲರು ನಾವು ತಪ್ಪು ಮಾಡಿದ್ದೇವೆ ಅಂತ ಹೇಳುವಾಗ ದೇವರು ಅವರನ್ನು ಬಿಡಿಸುವುದು. ತಿರುಗಿ ಯೆಹೋಶುವ ಮತ್ತು ಅವರಿಗೆ ತಿಳಿದಂತೆ ಎಲ್ಲರೂ ಸತ್ತು ಹೋದ ಮೇಲೆ ತಿರುಗಿ ಇನ್ನೊಂದು ಜನಾಂಗ ಬಂತು. ಅವರು ಇನ್ನೂ ವಿಕೆಟ್ ಆಗಿ ದೇವರಿಗೆ ವಿರುದ್ಧವಾಗಿ ತಮ್ಮ ಹಠದಂತೆ ವಿಗ್ರಹಾರಾಧನೆಯಲ್ಲಿ ನಡೆದರು. ದೇವರು ತಿರುಗಿ ವೈರಿಗಳ ಕೈಗೆ ಅವರನ್ನು ಒಪ್ಪಿಸಿದ. ಪ್ರಿಯರೇ, ಇಸ್ರಾಯೇಲ್, ಯಾಕೋಬ್ ಈ ಒಂದು ಸಂತತಿ ಅನೇಕ ಬಾರಿ ವೈರಿಗಳಿಂದ ತುಳಿಯಲ್ಪಟ್ಟಿತು. ಹಲ್ಲೆಲೂಯಾ. ಇವತ್ತಿಗೆ ಸಹ ಎವ್ರಿಬಡಿ ಹೇಟ್ಸ್ ದೆಮ್. ಇಷ್ಮಾಯೇಲ್ ಸಂತತಿಯೇ ಅವರನ್ನು ದ್ವೇಷಿಸುತ್ತದೆ. ಇಡೀ ಪ್ರಪಂಚ ಅದರ ಮೇಲೆ ಒತ್ತಡ ಹಾಕ್ತಾ ಇದೆ. ಪ್ರಿಯರೇ, ಆದರೆ ದೇವರಿಗೆ ಸ್ತೋತ್ರ, ಅವರ ಬಗ್ಗೆ ಕೂಡ ಒಂದು ಪ್ರಾಫೆಸಿಯಲ್ಲಿ ಬರೆದಿದೆ. ಅನ್ಯ ಜನವು ಎಲ್ಲ ದೇವರ ಬಳಿಗೆ ಬರುವವರೆಗೆ ಅವರ ಹೃದಯದಲ್ಲಿ ಹುರುಳಿರ್ತದೆ. ಆದ್ರೆ ಅನ್ಯ ಜನ ಎಲ್ಲ ನಂಬಿದ ಮೇಲೆ ದೇವರು ಅವರ ಯಾಕೋಬಿನ ಭಕ್ತಿಹೀನತೆಯನ್ನು ನಿವಾರಣೆ ಮಾಡ್ತಾನೆ. ಹಲ್ಲೆಲೂಯಾ. ದೇ ಶಾಲ್ ಬಿ ಸೇವ್ಡ್ ಆಲ್ಸೋ. ಪ್ರೈಸ್ ದಿ ಲಾರ್ಡ್. ಆದ್ರಿಂದ ನಾವು ಬಹಳವಾಗಿ ಎಚ್ಚರಿಕೆ ಆಗಿರಬೇಕು. ದೇವರ ವಾಕ್ಯದಲ್ಲಿ ಹೇಳ್ತದೆ, ನೀವು ತಗ್ಗಿ ನಡೆಯುವಾಗ, ನೀವು ದೀನತೆಯಲ್ಲಿ ನಡೆಯುವಾಗ, ನೀವು ದೇವರ ವಾಕ್ಯಗಳಿಗೆ ಭಯಪಟ್ಟು ದೇವರ ವಾಕ್ಯದಲ್ಲಿ ಜೀವಿಸುವಾಗ ಈ ಲೋಕದ ಇವನ್ ವಿಶ್ವಾಸಿಗಳಲ್ಲಿ ನೀವು ಸಪರೇಟ್ ಆಗಿ ನಿಲ್ತೀರಿ. ಈ ಲೋಕದಿಂದ ದೇವರು ನಿಮ್ಮನ್ನು ಸಪರೇಟ್ ಮಾಡಿದ್ದಾನೆ. ಆದ್ರೆ ಈಗ ನಾವು ನೋಡುವುದಾದ್ರೆ ವಿಶ್ವಾಸಿಗಳು ಎಂಬುದಾಗಿ ಕರೆಯಲ್ಪಡುವವರು ಕಾಂಪ್ರಮೈಸ್ ಆಗಿದ್ದಾರೆ. ಈ ಲೋಕದ ಸ್ಟ್ಯಾಂಡರ್ಡ್ಸ್ ಒಟ್ಟಿಗೆ ಕಾಂಪ್ರಮೈಸ್ ಆಗಿದ್ದಾರೆ. ನಿನ್ನೆ ಕೆಲವು ವಿಡಿಯೋಗಳನ್ನು ನಾನು ನೋಡ್ತಾ ಇದ್ದೆ. ಏನೆಲ್ಲ ತಪ್ಪು ಬೋಧನೆ, ಏನೆಲ್ಲ ತಪ್ಪು ಬೋಧನೆ. ಪ್ರಿಯರೇ, ಯೇಸು ಹೇಳಿದ್ದಾನೆ, ನೀವು ದೇವರನ್ನು ಧನವನ್ನು ಸೇವಿಸಲಾರಿರಿ. ಯಾರಾದರೂ ಒಬ್ಬನನ್ನು ಪ್ರೀತಿಸಿ ಇನ್ನೊಬ್ಬನನ್ನು ಹಾಗೆ ಮಾಡುತ್ತಾನೆ. ಹಲ್ಲೆಲೂಯಾ. ಪ್ರಿಯರೇ, ನೀವು ದೇವರನ್ನು ಪ್ರೀತಿಸುವುದಾದ್ರೆ ನೀವು ಹಣವನ್ನು ಹಾಗೆ ಮಾಡ್ತೀರಿ. ಹಲ್ಲೆಲೂಯಾ. ಆದ್ರೆ ಇದೆಲ್ಲರೂ ಇವತ್ತು ಬರ್ಸಲ್ಲಿ ತಂದದೆಲ್ಲ ಹೋಗಿ ತಂದು ಆಫ್ರಿಂಗ್ ಆಗಿ ಹೋಗು ತಮಾಷೆಗೆ. ಪ್ರಿಯರೇ, ನಾವು ದೇವರಿಗಿಂತಲೂ ಧನವನ್ನು ಪ್ರೀತಿಸುವವರಾಗಿರಬಾರದು. ಹಲ್ಲೆಲೂಯಾ. ಹಣ ಬರ್ತದೆ. ಕೆಲವರು ಹಣವನ್ನು ಮಾಡಲಿಕ್ಕೆ ಬೇರೆ ಬೇರೆ ಮಾರ್ಗಗಳುಂಟು. ಅನೇಕ ಬೇರೆ ಬೇರೆ ಮಾರ್ಗಗಳಿಂದ ಜನರನ್ನು ಲೂಟ್ತಾರೆ, ಜನರನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ದೇವರ ವಾಕ್ಯದಿಂದ ಅವರ ಕೈ ಕಾಲುಗಳನ್ನು ಬಂಧಿಸಿ ಮತ್ತೆ ಹೆದ್ರಿ ಅವರ ಕಾಣಿಕೆ ಹಾಕಲಿದೆ. ಎಲ್ಲಿವರೆಗೆ ಬಂದಿದೆ ಅಂದ್ರೆ, ಪ್ರಸಂಗ ಮಾಡ್ತಾ ಮಾಡ್ತಾ ಇದ್ದ ಹಾಗೆ ಜನರು ಹೋಗಿ ಹಣವನ್ನು ಬಿಸಾಡುವುದು. ಸ್ಟಾಪ್ ದಟ್ ನಾನ್ಸೆನ್ಸ್. Everyone who is listening to this message online, stop that nonsense. ದೇವರ ವಾಕ್ಯ ಹೇಳ್ತದೆ, ಎಲ್ಲದಕ್ಕೆ ಒಂದು ಸಮಯ ಉಂಟಾ? ಕಾಣಿಕೆ ಸಮಯದಲ್ಲಿ ಕಾಣಿಕೆ ಆಗಿ ದೇವರ ವಾಕ್ಯ ಅದು ಕೇಳುವಂತ ಸಮಯ. ಹಲ್ಲೆಲೂಯಾ. ನಿಮಗೆ ಎಷ್ಟೇ ದೊಡ್ಡ ಅನಾಯಿಂಟಿಂಗ್ ಬರ್ಬೋದು, ಎಷ್ಟೇ ದೊಡ್ಡ ಖುಷಿ ಆಗೋದು ಬಂದು ನನಗೆ ಬಂದು 2,000 ಹಣ ಕೊಡುದಲ್ಲ. ಸ್ಟಾಪ್ ದಟ್ ನಾನ್ಸೆನ್ಸ್. ನಾನು ನೈಟ್ ಕ್ಲಬ್ಸ್ ಅಲ್ಲಿ ಹಾಡುತ್ತಿದ್ದೆ, ಕುಡಿದು ಹಾಡ್ತಾ ಇದೆ. ಜನ ಎಲ್ಲ ಶ್ರೀಮಂತರೆಲ್ಲ ಬಂದು ಅವರಿಗೆ ಖುಷಿಯಾದ್ರೆ ಬಂದು ನಾನು ಹಾಡುವಾಗಲೇ ಬಂದು ಹಣ ಕೊಡುದು. ಮತ್ತೆ ಸೂಳೆಯರು ನರ್ತಿಸ್ತಾರೆ, ಟಾಪ್ಲೆಸ್ ಡ್ಯಾನ್ಸ್, ಕ್ಯಾಬರೆ ಡ್ಯಾನ್ಸ್ ಮಾಡ್ತಾರೆ. ಹೋಗಿ ಜನ ಏನ್ ಮಾಡ್ತಾರೆ? ಹಣ ಬಿಸಾಡ್ತಾರೆ. ನಾನ್ಸೆನ್ಸ್. ಲೋಕದ ವ್ಯಭಿಚಾರದ ಸಂಪ್ರದಾಯಗಳು ಸಭೆಗೆ ಬಂದಿದೆ. ಮತ್ತೆ ಹೇಳ್ತಾರೆ, when you listen to the word, when you sow in that anointing, ಎಂತದ anointing ಅಲ್ಲಿ sow ಮಾಡೋದು? Where is written sow in the anointing? ದೇವರ ವಾಕ್ಯವನ್ನು ನಿನಗೆ ಬೇಕಾದ ಹಾಗೆ ತಿರುಚಬೇಡ. Don't twist the word. ದೇವರು ನಿನ್ನನ್ನು ಕರೆದಿದ್ರೆ God will take care of you.
ಇಲ್ಲದ್ರೆ ಸ್ಟಾಪ್ ಮಾಡಿ, ನಿನ್ನ ಸೇವೆಯನ್ನು ನಿಲ್ಲಿಸಬೇಕು. ಏನಾದರೂ ಕೆಲಸ ಮಾಡು, ಬಿಸ್ನೆಸ್ ಮಾಡು. ಡೋಂಟ್ ಬ್ರಿಂಗ್ blasphemy to the name of the Lord. ನೆಕ್ಸ್ಟ್ ಪಾಯಿಂಟ್ ಅದೇ, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡು. ತಾವು ಗ್ರೇಟ್, ತಾವು ಬಿಲಿಯನರ್ಸ್, ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ, ದೇವರು ನಮಗೆ ಚೆಕ್ ಕೊಟ್ಟಿದ್ದಾನೆ. ಪಾಪ ಕೆಲವು ಕಡೆಗಳಲ್ಲಿ ಅವರ ಚರ್ಚ್ನಲ್ಲಿ ಕೆಲವರಿಗೆ ಬೈಕ್ ಕೂಡ ಇರುವುದಿಲ್ಲ. ಇದುವಾ ದೇವರು ನಮ್ಮಿಂದ ಬಯಸುವುದು? ದೇವರು ನಮ್ಮ ಹತ್ರ ಏನ್ ಹೇಳಿದ್ದಾನೆ? 2 ಇದ್ದರೆ ಒಂದನ್ನು ಇಲ್ಲದವನಿಗೆ ಕೊಡ್ರೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಮೆನಿ ಆರ್ ಕಾಲ್ಡ್ ಬಟ್ ಫ್ಯೂ ಆರ್ ಚೋಸನ್. ಅನೇಕ ಮಂದಿಯನ್ನು ದೇವರು ಕರೆದಿದ್ದಾನೆ, ಆದರೆ ದೇವರು ಕೆಲವರನ್ನು ಮಾತ್ರ ಆರಿಸಿಕೊಳ್ತಾನೆ. We have to be very careful in these last days. ದೇವರ ವಾಕ್ಯ ಹೇಳ್ತದೆ, ನೀನು ತಗ್ಗಿ ದೀನನಾಗಿ ದೇವರನ್ನು ಮಾತ್ರ ಮಹಿಮೆ ಪಡಿಸುವಂತಹ ಆ ಉದ್ದೇಶವುಳ್ಳವನಾಗಿ ನೀನು ಸೇವೆ ಮಾಡ್ತಿದ್ರೆ ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು ಟೇಕ್ ಕೇರ್ ಮಾಡ್ತಾನೆ. ಆಮೇಲೆ ಯಾಕಂದ್ರೆ ಹಕ್ಕಿಗಳನ್ನು ನೋಡಯ್ಯ, ಪ್ರಾಣಿಗಳನ್ನು ನೋಡು, ಅವುಗಳು ಬಿತ್ತುವುದಿಲ್ಲ, ಅವುಗಳಿಗೆ ದೇವರು ಕ್ಷಣ ಕ್ಷಣ ಆಹಾರ ಕೊಡ್ತಾರೆ. ನಿನಗೆ ಕೊಡುವುದಿಲ್ವಾ? ನಾನು ಜೀವಂತ ಸಾಕ್ಷಿ, ಕಳೆದ 30 ವರ್ಷಗಳಿಂದ ದೇವರ ಸೇವೆಯನ್ನು ಮಾಡ್ತಾ ಇದ್ದೇನೆ. ಪ್ರಿಯರೇ, ನನ್ನ ಜೀವಿತದಲ್ಲಿ ದೇವರ ನಂಬಿಗಸ್ತಿಕೆಯನ್ನು, ದೇವರ ಒಳ್ಳೆಯತನವನ್ನು ಬರೆಯುವುದಾದರೆ ಅದು 1000 ಪುಟಗಟ್ಟಲೆ ಆಗಬಹುದು. It's not about me. The story is not about me, but the story is about my God whom I serve. Hallelujah. ಪ್ರಿಯರೇ, ನೀವು ದೀನರಾಗಿರುವುದಾದರೆ ದೇವರು ನಿಮ್ಮನ್ನು ಮೇಲಕ್ಕೆ ಎಬ್ಬಿಸುತ್ತಾನೆ. Hallelujah. Hallelujah. ಆದರೆ ಇನ್ನೊಂದು ವಿಶೇಷ ಆಗ್ತದೆ. ಎಂತ? ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡ್ತದೆ. ಅಹಂಕಾರಿಗಳನ್ನು ದೇವರು ಏನ್ ಮಾಡ್ತಾನೆ? ಎದುರಿಸ್ತಾನೆ. ದೇವರು ದೂರ ಸಹ ಹೋಗುವುದಿಲ್ಲ, ಎದುರಿಸ್ತಾನೆ. ಗಾಡ್ ರೆಸಿಸ್ಟ್ ದ ಪ್ರೌಡ್. ದೇವರು ಅವರಿಗೆ ವಿರುದ್ಧವಾಗಿ ತಾನೇ ನಿಂತು ಹೋರಾಡ್ತಾನೆ. ನಾವು ನೋಡಿದ್ದೇವೆ ಹಳೆ ಒಡಂಬಡಿಕೆಯಲ್ಲಿ, ನಾವು ಹೋಗ್ತೇವೆ, ನಮ್ಮ ಶಕ್ತಿಯಿಂದ ಯುದ್ಧ ಮಾಡ್ತೇವೆ ಅಂತ ಹೇಳುವಾಗ ದೇವರು ಹೇಳಿದ, ಹೋಗಬೇಡಿ, ನಾನು ಇಲ್ಲ ನಿಮ್ಮ ಮಧ್ಯದಲ್ಲಿ. ಹೋಗಿ ವೈರಿಗಳಿಂದ ಹತರಾಗಿ ಅವರು ಓಡಿ ಬಂದರು. ಪ್ರಿಯರೇ, ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರು ನಮ್ಮ ಸಂಗಡ ಇರದಿದ್ದರೆ ನಮ್ಮನ್ನು ಬಚಾವ್ ಮಾಡುವವರು ಯಾರು? ಅದು ನನ್ನ ವರ್ಷ. ಕರೆಕ್ಟಾ? ರಿವರ್ಸ್ ಇಂಟರ್ಪ್ರಿಟೇಷನ್. ದೇವರು ನನ್ನ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸೈತಾನ? ರೋಗವ? ಸತ್ಯ ಹೇಳ್ತೇನೆ, ಕೊರೋನಾ ಪೇಷಂಟ್ಸ್ಗಾಗಿ ಲಾಕ್ಡೌನ್ ನಿಂದ ಒಂದು ಗಂಟೆ ತಾಸು ನಾವು ಪ್ರಾರ್ಥನೆ ಮಾಡ್ತದೆ ಆಸ್ ಅ ಫ್ಯಾಮಿಲಿ. ಸ್ವಾಮಿ, ಕೊರೋನಾವನ್ನು ತೆಗೆದುಬಿಡು. ನಾವು ದೇವರ ಸೇವಕರಿಗಾಗಿ, ಬಿದ್ದು ಹೋದವರಿಗಾಗಿ, ಬ್ಯಾಕ್ ಸ್ಲೈಡ್ ಆದವರಿಗಾಗಿ, ದೇವರನ್ನೆಲ್ಲ ಎಲ್ಲರಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತಾ ಇದ್ದೆವು. ಸೈತಾನ ಹೇಳಿದ, ದೇವರೇ, ನನಗೆ ಸ್ವಲ್ಪ ಪರ್ಮಿಷನ್ ಕೊಡುತ್ತೀಯಾ? ಏನು, ಸ್ವಲ್ಪ ಜ್ವರದಲ್ಲಿ ಬಾರಿಸಲು? ತಪ್ಪು ನಂದೆ, ಹೋಗಿ ಮಳೆಯಲ್ಲಿ ನೆಂದದ್ದು. ಬೈಬಲ್ ಅಲ್ಲಿ ಹೇಳ್ತಾರೆ, ನಾವೆಲ್ಲರೂ ಅನೇಕ ವಿಷಯದಲ್ಲಿ ತಪ್ಪುವುದು ಉಂಟಲ್ಲ. ಸೊ ಜ್ವರ ಬಂತು. ಎಂತ ವೀಕ್ನೆಸ್ ಅಂದ್ರೆ ಪ್ರಾರ್ಥನೆ ಎಲ್ಲ ಸ್ಟಾಪ್, ಪ್ರಾರ್ಥನೆ ಸ್ಟಾಪ್, ಎಲ್ಲ ಸ್ಟಾಪ್. ಎಲ್ಲಿವರೆಗೆ ಅಂದ್ರೆ ಇಟ್ ವಾಸ್ ಅ ಸ್ಪಿರಿಚುವಲ್ ಅಟ್ಯಾಕ್. ಪ್ರಾರ್ಥನೆ ಮಾಡಲಿಕ್ಕೆ, ಮಲಗಿಕೊಂಡು ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಆಗುದಿಲ್ಲ. ಒಳಗಿನಿಂದಲೇ ಟಂಗ್ಸ್ ನನಗೆ ಪ್ರೇಯರ್ ಮಾಡೋದು, ಒಳಗಿನಿಂದ ಸೈಲೆಂಟ್ ಆಗಿ. ಯಾಕಂದ್ರೆ ವೀಕ್ನೆಸ್. ನನಗೆ ಮಾತ್ರ, ನನ್ನ ಹೆಂಡತಿಗೆ, ನನ್ನ ಮಗಳಿಗೆ ಮೋರ್ ಡೌನ್. ಪ್ರಿಯರೇ, ಒಂದು ದಿವಸ ಹೇಳಿದೆ, ಈ ವೀಕ್ ಟೈಮಲ್ಲಿ ಹೇಳಿದೆ, ಕಮ್ ಆನ್ ಲೆಟ್ ಅಸ್ ಪ್ರೇ ಟುಮಾರೋ. ಮರು ದಿವಸ ಎಲ್ಲರೂ ಕೂತಿರ್ತೀವಿ, ಅರ್ಧ ಗಂಟೆ ಅನ್ಯ ಭಾಷೆಗೆ ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಗಾಡ್ ಸ್ಟಾರ್ಟೆಡ್ ಸ್ಪೀಕಿಂಗ್ ಟು ಮೀ. ದೇವರು ನನ್ನೊಂದಿಗೆ ಮಾತನಾಡಲು ಆರಂಭಿಸಿದ. ಅಂಡ್ ಗಾಡ್, ಒಂದು ರಾತ್ರಿ ನಾವು ಮಧ್ಯರಾತ್ರಿ ಮಲಗುವ ಮೊದಲು ನಾವು ಪ್ರಾರ್ಥನೆ ಮಾಡಿದ್ದೇವೆ. ಡೆಸ್ಪರೇಟ್, ದೇವರೇ, ನಮಗೆ ನಿನ್ನನ್ನು ಬಿಟ್ಟು ಯಾರಿಲ್ಲ ಸ್ವಾಮಿ. ಅದೇ ಎಲ್ಲ ಬೈಂಡ್ ಮಾಡಿ ಎಲ್ಲ ಆಗಿದೆ, ಬೈಂಡ್ ಮಾಡಿ ಆಗಿದೆ, ಕನ್ಫೆಸ್ ಮಾಡಿ ಆಗಿದೆ. ಎಲ್ಲ ಬತ್ತಳಿಕೆಯಲ್ಲಿದ್ದೆಲ್ಲ ಬಾಣ, ಜ್ಞಾನದ ಬಾಣ ಎಲ್ಲ ಉಪಯೋಗಿಸಿ ಆಗಿದೆ. ಕೊನೆಯದಾಗಿ ಹೃದಯದಿಂದ ಪ್ರಾರ್ಥನೆ ಬಂತು. ಹಲ್ಲೆಲೂಯಾ ಹೇಳಿ, ಹೃದಯದಿಂದ ಪ್ರಾರ್ಥನೆ.
ನಾವು ಹೃದಯದಿಂದ ಪ್ರಾರ್ಥನೆ ಮಾಡುವುದನ್ನು ಕಲಿತಿದ್ದೇವೆ. ನಮ್ಮ ಪ್ರಾರ್ಥನೆ ನೋಡಿದರೆ ಆಲ್ಮೋಸ್ಟ್ ಕಾಪಿ ಆಫ್ ಮೆನಿ ಸೆಂಟೆನ್ಸಸ್ ಆಫ್ ಮೆನಿ ಪೀಪಲ್. ನಾವಿಷ್ಟೇ ಹೇಳಿದ್ದೇವೆ, ನಮಗೆ ಆಗುವುದಿಲ್ಲ ಸ್ವಾಮಿ. ನಾಳೆ ಬೆಳಿಗ್ಗೆ ಹೇಳುವಾಗ ಜ್ವರ, ವೀಕ್ನೆಸ್ ಎಲ್ಲ ದೆವ್ವಗಳು ಒಟ್ಟಾಗಿ ಒಂದೇ ಬಾರಿಗೆ ಓಡಿ ಹೋಗಿರ್ಬೇಕು. ಸ್ವಾಮಿ ನಮಗೆ ಆಗುವುದಿಲ್ಲ ಪ್ರಾರ್ಥನೆ ಮಾಡಲಿಕ್ಕೆ, ದಯವಿಟ್ಟು ಕರುಣಿಸಪ್ಪ ಸ್ವಾಮಿ, ನಮಗೆ ಶಕ್ತಿ ಕೊಡು. ವಿತ್ ಕ್ರೈ. ಬೆಳಿಗ್ಗೆ ಹೇಳುವಾಗ ನಿಮಗೆ ಗೊತ್ತಾ, ನನಗೆ ಶೈಲಿಗೆ ಯಾರಿಗೆ ಕ್ಲಿಯರ್ ಆಸ್ ಇಫ್ ದೇರ್ ಇಸ್ ನೋ ಫೀವರ್. ಆಮೆನ್. ವೀಕ್ನೆಸ್ ಇಲ್ಲ, ಫೀವರ್ ಇಲ್ಲ, ಏನಿಲ್ಲ. ಒಂದು ವಾರದ ಹಿಂದಿನ ಸ್ಟೋರಿ. ಆಮೆನ್. ಈಗ ತಿರುಗಿ ಪ್ರಾರ್ಥನೆ ಸ್ಟಾರ್ಟ್ ಆಗಿದೆ. ಪ್ರಿಯರೇ, ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥಿಸುವಾಗ ಸೈತಾನನಿಗೆ ಸೋಲಾಗ್ತದೆ. ನಿನ್ನ ಪ್ರಾರ್ಥನೆಯಿಂದ ಅನೇಕ ಸೇವಕರು ಮೇಲೆ ಇರ್ತಾರೆ. ನೀನು ಪ್ರಾರ್ಥನೆ ಮಾಡುವಾಗ ಅನೇಕ ವಿಶ್ವಾಸಿಗಳು ಬ್ಯಾಕ್ ಸ್ಲೈಡ್ ಆದವರು ಹಿಂದೆ ಬರ್ತಾರೆ. ನೀನು ಪ್ರಾರ್ಥಿಸುವಾಗ ಅಲ್ಲಿ ಲಾಸ್ಟ್ ವೆಂಟಿಲೇಟರ್ ಅಲ್ಲಿ ಇರುವ ಜನರು ಬದುಕಿ ಬರ್ತಾರೆ. ಬೇರೆ ನಾವು ಪ್ರಾರ್ಥನೆ ಮಾಡುವಾಗ ಹೀಗೆ ಮಾಡಿ, ಸ್ವಾಮಿ ನಿನ್ನನ್ನು ಪ್ರಕಟಪಡಿಸಿಕೋ, ಅಲ್ಲಿ ಯಾರು ಹೋಗಲಿಲ್ಲ, ಬಟ್ ಯು ರಿವೀಲ್ ಯುವರ್ಸೆಲ್ಫ್ ಟು ದೇರ್ ಫಾದರ್. ಲಾರ್ಡ್, ದೇ ಮಸ್ಟ್ ನಾಟ್ ಗೋ ಟು ಹೆಲ್. ಅವರು ನರಕಕ್ಕೆ ಹೋಗಬಾರದು. ಅವ ಯಾವುದೇ ಧರ್ಮ ಜಾತಿಯವರು ಎಷ್ಟೇ ಪಾಪಿಯ ಸ್ವಾಮಿ, ದಯವಿಟ್ಟು ಕರುಣಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೇರೆ, ದೇರ್ ಇಸ್ ಪವರ್ ಇನ್ ಯು. ನಿಮ್ಮ ಒಳಗೆ ಇರುವ ಆ ಶಕ್ತಿಯೇ ಯೇಸುವಿನ ವಾಕ್ಯ ಮತ್ತು ಯೇಸುವಿನ ಶಕ್ತಿ. ಪ್ರೇರೆ, ಆಯ್ತು, ನನಗೆ ಒಂದು 10 ನಿಮಿಷ ಉಂಟು. ಐ ಕ್ಯಾನ್ ಟೇಕ್ 10 minutes, ನೋ? Yes. So now let us see how we can prepare. ಅಲ್ವಾ? ಹೇಗೆ ನಾವು ಸಿದ್ಧಪಡಬೇಕು, ನಾವು ಹೇಗೆ ಸಿದ್ಧರಾಗಬೇಕು. ಎರಡನೇದು, ನಾವು ಹೇಗೆ ಜನರನ್ನು ಸಿದ್ಧಪಡಿಸಬೇಕು. ಅದರ ಮೊದಲು ನಾನು ಇದನ್ನು ಈ ವಚನವನ್ನು ಮುಗಿಸ್ತೇನೆ. ಯಾಕಂದ್ರೆ 5ನೇ ವಚನದಲ್ಲಿ ಏಷ್ಯಾ 40:45 ಏನ್ ಹೇಳ್ತದೆ? ದಿಸ್ ಇಸ್ ದ ಸ್ಪೀಕಿಂಗ್ ಅಬೌಟ್ ದ ಲಾಸ್ಟ್ ಎಂಡ್ ಟೈಮ್ ರಿವೈವಲ್ ಕಾಸ್ಡ್ ಬೈ ಯು ಅಂಡ್ ಮೀ. ಆಮೆನ್. ಯೆಹೋವನ ಮಹಿಮೆಯು ಗೋಚರವಾಗ್ತದೆ, ಎಲ್ಲ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವುದು. ಯಾರ ಬಾಯಿ ಇದನ್ನು ಹಿಡಿದಿದೆ? ಯೆಹೋವನ ಬಾಯಿ. ಈವನ್ ಯೆಶಾಯನ ಬಾಯಿ ಅಂತ ಬರಲಿಲ್ಲ, ಯೆಹೋವನ ಬಾಯಿ ನುಡಿದಿದೆ. ಬೇರೆ ಸಮಯ ಬಂದಿದೆ, ಈ ಭೂಮಿಯಲ್ಲಿ ದೇವರ ಮಹಿಮೆ ಗೋಚರವಾಗುವ ಸಮಯ ಬಂದಿದೆ. ಆಮೆನ್. ಎಲ್ಲ ಮನುಷ್ಯರನ್ನು ಒಟ್ಟಿಗೆ ನೋಡ್ತಾರೆ. ಯೋಬೇಲ 2ನೇ ಅಧ್ಯಾಯ 28ನೇ ವಚನದಲ್ಲಿ ಹೇಳ್ತದೆ, ಕೊನೆಯ ದಿವಸಗಳಲ್ಲಿ ನಾನು ಎಲ್ಲರ ಮೇಲೆ ಆತ್ಮವನ್ನು ಸುರಿಸುವುದೇ. ಆಮೆನ್. ಅದರ ಅರ್ಥ ಏನು? ಎಲ್ಲ ಡಿನಾಮಿನೇಷನ್ ಮೇಲೆ ಇಲ್ಲ, ದೇವರು ನನ್ನೊಂದಿಗೆ ಮಾತನಾಡಿದ. ಮಗನೇ, ಜನರು ಮಾರ್ಗದಲ್ಲಿ ಹೋಗುವಾಗ ಅವರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ. See, you will hear it in the paper. ಜನರು ಮಾಲ್ಸ್ ನಲ್ಲಿರುವಾಗ ಅವರ ಮೇಲೆ ಆತ್ಮ ಬರ್ತದೆ, ಪವಿತ್ರ ಆತ್ಮ. ಯಾರು? ಕ್ರೈಸ್ತರ ಮೇಲಲ್ಲ, ಕ್ರಿಸ್ತನನ್ನು ತಿಳಿಯದವರ ಮೇಲೆ. ಆಮೆನ್. At one shot ಅವರ ಮೇಲೆ ದೇವರ ಆತ್ಮನ ಅಭಿಷೇಕ ಬಂದು ಅವರು ಅನ್ಯ ಭಾಷೆಯನ್ನು ಮಾತನಾಡಲು ಅವರು ಪ್ರವಾದಿಸಲು ಆರಂಭಿಸುತ್ತಾರೆ. ಅವರು ಪೌಲನಾಗಿ at one moment they will be saved. Hallelujah. This is the great work that is God is going to do in the last day. Amen. ಇದು ಆಗ್ತದೆ. ಆದ್ರಿಂದ ನಿಮ್ಮನ್ನು ನೀವು ಪ್ರಿಪೇರ್ ಮಾಡಿಕೊಳ್ಳಿ. ಲಾಸ್ಟ್ ಅದೆಲ್ಲ ನೆಂಚಿನ ಇದು ಎಂತಪ್ಪ, ಇದು ನಮಗೆ ಗೊತ್ತಿಲ್ಲಲ್ಲ ಅಂತ ಹೇಳಬೇಡಿ. ಹಲ್ಲೆಲೂಯಾ. ಯೆಹೋವನ ಬಾಯಿ ನುಡಿದಿದೆ. ಯು ಹ್ಯಾವ್ ಟು ಬಿ ನೋ. ಯೇಸು ಸ್ವಾಮಿ ಹೇಳಿದ, ಈ ಅಂಜೂರದ ಮರ ಹೀಗೆ ಆಗುವಾಗ ನಿಮಗೆ ಗೊತ್ತಾಗ್ತದಲ್ಲ, ಬೇಸಿಗೆ ಹತ್ತಿರ ಇರಲಿದೆ. ಆದ್ರಿಂದ ಈ ಎಲ್ಲಾ ಸಂಗತಿಗಳು ಆಗುವಾಗ ಆ ದಿನವು ಹತ್ತಿರದಲ್ಲೇ ಇದೆ ಎಂದು ತಿಳ್ಕೊಳ್ಬೇಕು. ಪ್ರೇರೆ, ನಾವು ಏನು ಮಾಡಬೇಕು? ಸಿದ್ಧರಾಗ. ನಾವು ಲೋಕಕ್ಕೆ ಸುವಾರ್ತೆ ಸಾರಬೇಕು. ಮತ್ತಾಯ 28:18-20 ಯೇಸು ಸ್ವಾಮಿ ಹೇಳ್ತಾನೆ, ಏನ್ ಹೇಳ್ತಾನೆ? ಲೋಕಕ್ಕೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಿಮ್ಮ ಸಂಗಡ. ಮತ್ತಾಯ 10:7-8 ಸುವಾರ್ತೆ ಸಾರಬೇಕು ಮಾತ್ರವಲ್ಲ, ಲೋಕದ ಕಟ್ಟ ಕಡೆಯವರೆಗೆ ಸುವಾರ್ತೆ ಸಾರಬೇಕು. ಎಷ್ಟು ಮಂದಿಗೆ ಎಲ್ಲ ಇಡೀ ಲೋಕಕ್ಕೆ ಹೋಗ್ಲಿಕ್ಕೆ ಇಷ್ಟ ಉಂಟು? ನೋಡ, ಕೈ ಎತ್ತಿ ನೋಡ. ಸುವಾರ್ತೆ ಸಾರಿಕೊಂಡು ಎಲ್ಲರಿಗೂ ಇಷ್ಟ ಉಂಟು. ಈಗ ಬಹಳ ಸುಲಭ ಆಗಿದೆ, ಝೂಮ್.
ಹೌದು. ನಿಮಗೆ ಎಷ್ಟು ಮಂದಿ ವಾಟ್ಸಪ್ ಗೊತ್ತನ್ನು ಕಳಿಸಿ. ಕೆಲವರು ಅದನ್ನು ಆಸ್ಟ್ರೇಲಿಯಾದವರಿಗೆ, ಇಂಗ್ಲೆಂಡ್ನವರಿಗೆ ಕಳಿಸಬಹುದು, ಗೊತ್ತಿಲ್ಲ. ಬಟ್ ಯು ಕ್ಯಾನ್ ಗೋ ಟು ಆಲ್ ದ ವರ್ಲ್ಡ್ ಅಂಡ್ ಪ್ರೀಚ್ ದ ಗಾಸ್ಪೆಲ್. ಆಮೇಲೆ ನೀವು ಆನ್ಲೈನ್ ಜನರಿಗೆ ಸಿಕ್ನೆಸ್ ಗಾಗಿ ಪ್ರೇಯರ್ ಮಾಡಬಹುದು. ಆಮೇಲೆ when the Holy Spirit gifts will operate in you, you can see a person in the spirit. Amen. So ಮತ್ತಾಯ 10:7 ಏನಂತ ಸರ್? ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ. ರೋಗಿಗಳನ್ನು ಸ್ವಸ್ಥ ಮಾಡಿರಿ. ರೋಗಿಗಳನ್ನು ಸ್ವಸ್ಥ ಮಾಡಿರಿ. ಸತ್ತವರನ್ನು ಬದುಕಿಸಿರಿ. ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ. ದೆವ್ವಗಳನ್ನು ಬಿಡಿಸಿರಿ. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ. ಹಲ್ಲೆಲೂಯಾ. ಯೇಸುವೆಲ್ಲ ಸುವಾರ್ತೆ ಸಾರಿ ಏನು ಅಂತ? ನಿಮ್ಮ ಪಾಪ ತೀರಿತು, ನಿಮ್ಮ ದೋಷ ತೀರಿತು. ಯೇಸು ಸ್ವಾಮಿ ನಿಮ್ಮ ಪಾಪಗಳನ್ನು ಹೊತ್ತಿದ್ದಾನೆ. ಆಮೆನ್. ಯೇಸುವಿನ ಬಳಿಗೆ ಬನ್ನಿರಿ, ಪಶ್ಚಾತ್ತಾಪ ಪಡಿರಿ. ಯೇಸುವಿನ ಬಳಿಗೆ ಬನ್ನಿರಿ, ನಿತ್ಯ ಜೀವವನ್ನು ಹೊಂದಿಕೊಳ್ಳಿರಿ. ಆಗ ಜನರು ಕೇಳ್ತಾರೆ, ಹೌದಾ ನಿನ್ನ ಯೇಸುವಿನ ಶಕ್ತಿ ಉಂಟಾ? ನಮಗೆ ಕಾಯಿಲೆ ಉಂಟು, ಕ್ಯಾನ್ಸರ್ ಉಂಟು. ಆಗ ನೀವೇನ್ ಹೇಳ್ಬೇಕು? ನನ್ನ ಯೇಸು ನಿಮ್ಮನ್ನು ಗುಣಪಡಿಸ್ತಾನೆ. ಆಮೆನ್. ಇಲ್ಲಿ ಹೇಳಿದ್ದಾರೆ, ಯೇಸು ಸ್ವಾಮಿ ಆಜ್ಞೆ ಮಾಡಿದಾನಲ್ಲ, ಹೋಗಿ ಕುಷ್ಠರೋಗಿಗಳನ್ನು ಗುಣ ಮಾಡಿ, ಸತ್ತವರನ್ನು ಎಬ್ಬಿಸಿ. ಜನರು ಸತ್ತಿದ್ದಾರೆ, ಪಾಪದಲ್ಲಿ ಸತ್ತವರಾಗಿದ್ದ ನಮ್ಮನ್ನು ಬದುಕಿಸಿದೆ. ಆಮೆನ್. ಜನರು ಸತ್ತಿದ್ದಾರೆ, ಅಂತ ಸತ್ತ ಜನರನ್ನು ಎಬ್ಬಿಸಿರಿ. ಕುಷ್ಠರೋಗಿಗಳನ್ನು ಗುಣಪಡಿಸಿರಿ. ಪಾಪವೆಂಬ ಕುಷ್ಠ ಜನರಿಗೆ ಹಿಡಿದಿದೆ, ಅವರನ್ನು ಗುಣಪಡಿಸಿರಿ. ಆಮೆನ್. ದೆವ್ವಗಳನ್ನು ಬಿಡಿಸಿರಿ. ದೆವ್ವಗಳಲ್ಲಿ ಅನೇಕ ವಿಧವಿದೆ. ಇವತ್ತು ಕ್ರಿಶ್ಚಿಯನ್ ಡಿನಾಮಿನೇಷನ್ಗೆ ಕೆಲವು ಸ್ಪೆಷಲ್ ದೆವ್ವಗಳಿದೆ. ಹಣದ ದೆವ್ವ. ಇಲ್ಲೇನಿದೆ? ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡ್ರಿ. ಎಲ್ಲ ಸಾಲದು. ಮತ್ತೆ ನಮಗೆ ಖರ್ಚುಂಟು, ನೀವು ಕೊಡಿ. ನೀವು ಕೊಡದಿದ್ರೆ ನಾವು ಸತ್ತೇ ಹೋಗ್ತೇವೆ, ನಮಗೆ ಬದುಕಲಿಕ್ಕೆ ಆಗುವುದಿಲ್ಲ. ನಮ್ಮ ದೇವರಲ್ಲಿ ರಜೆ ಹಾಕಿದ್ದಾನೆ, ಕೊರೋನಾ ಅಲ್ಲ ಬ್ರದರ್. ಬಹಳ ಕಷ್ಟ. ಈಗ ಮಿನಿಸ್ಟ್ರಿ ನಿಂತಿದೆ, ಚರ್ಚ್ ನಿಂತಿದೆ, ಓ ಜನರ ಡೊನೇಷನ್ ನಿಂತಿದೆ. ಹಲ್ಲೆಲೂಯಾ. ಆದರೆ ದೇವರನ್ನು ನಂಬಿದವನಾದ ನಿನಗೆ ನಿನ್ನ ಆ ಮೇಜಿನ ಮೇಲೆ ಆಹಾರ ತಪ್ಪುವುದಿಲ್ಲ, ನಿನ್ನ ಮೇಲೆ ಹೊದಿಕೆ ಬಟ್ಟೆಗಳು ತಪ್ಪುವುದಿಲ್ಲ, ನಿನ್ನ ತಲೆಯ ಮೇಲೆ ಸೂರು ತಪ್ಪುವುದಿಲ್ಲ. ಹಲ್ಲೆಲೂಯಾ. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ. ಪ್ರೇರೆ, ಈ ಸಮಯ ನಾವು ಬೇರೆ ಯಾವ ಸಂದೇಶಕ್ಕೆ ಕಿವಿಗೊಡುವುದಲ್ಲ. ಈ ಸಮಯ ನಾವು ಸಿದ್ಧರಾಗುವ ಸಮಯ. ಹೇಳಿ, ಸಿದ್ಧರಾಗುವ ಸಮಯ. The time to be prepare yourself. This is the time to prepare yourself. This is the time to prepare your family. ನಿಮ್ಮ ಕುಟುಂಬದಲ್ಲಿ ಯಜ್ಞವೇದಿ ಕಟ್ಟಬೇಕು. ನಿಮ್ಮ ಕುಟುಂಬದಲ್ಲಿ ಫ್ಯಾಮಿಲಿ ಪ್ರೇಯರ್ ಉಂಟಾ? ಅಥವಾ ಸಾಯಂಕಾಲ ಸುಮ್ಮನೆ 10-15 ನಿಮಿಷ ಒಂದು ರಾಗಾಡಿ, ಒಂದು ಚಾಪ್ಟರ್ ಓದಿ, 1-2 ನಿಮಿಷ ಪ್ರಾರ್ಥನೆ ಮಾಡಿ, ಬೇಗ ಬೇಗ ಊಟ ಮಾಡಿ ಮಲಗುವುದಾ? ನೋ. ಯಜ್ಞವೇದಿ ಕಟ್ಟಿ. ಕಲ್ಲು ಇಡಿ ಅಂತ ಹೇಳಿಲ್ಲ, ಯಜ್ಞವೇದಿ ಕಟ್ಟಬೇಕು. ದೇವರು ನನಗೆ ಕೊಟ್ಟ ಮೆಸೇಜ್, ಬಿಲ್ಡ್ an altar in your family. Hallelujah. I have built an altar in my family. Amen. ಪ್ರತಿದಿನವೂ ಆ ಯಜ್ಞವೇದಿ ಮೇಲೆ ನಾನು ಯಜ್ಞಗಳನ್ನು ಸಮರ್ಪಿಸ್ತೇನೆ. Hallelujah. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ನಿನ್ನ ಕುಟುಂಬದಲ್ಲಿ ಯಜ್ಞವೇದಿ ಉಂಟಾ? ಪ್ರಾರ್ಥನೆ ಯಜ್ಞವೇದಿ ಉಂಟಾ? Hallelujah. Prepare yourself. ಹೋಗಿ ಸುವಾರ್ತೆ ಸಾರ್ರಿ, ಜನರಿಗೆ ಸಾರ್ರಿ, ನಿಮ್ಮ ಜನರಿಗೆ, ನಿಮ್ಮ ಕುಟುಂಬಕ್ಕೆ ಸಾರ್ರಿ, ಮತ್ತು ಜನರನ್ನು ಗುಣಪಡಿಸಿರಿ. ಆಮೆನ್. ಜನರನ್ನು ಗುಣಪಡಿಸಿರಿ. ಆಗ ದೇವರ ಮಹಿಮೆ ಲೋಕಕ್ಕೆ ಕಂಡು ಬರ್ತದೆ. ಪ್ರಕಟಣೆ 22:10-15 ಬೇಗ ಓದಿ. ನಾವು ಶುದ್ಧರಾಗಿರಬೇಕು. ಹೌ ಟು ಪ್ರಿಪೇರ್? ವಿ ಹ್ಯಾವ್ ಟು ಬಿ ಹೋಲಿ. ಇದಲ್ಲದೆ ಅವನು ನನಗೆ, ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿದೆ. 22:10-15. ಓಕೆ. ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡುವವನು ಏನ್ ಮಾಡಲಿ ಅಂತೆ? ಇನ್ನೂ ಅನ್ಯಾಯ ಮಾಡಲಿ. ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ. ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಯಾಕೆ? ಇಗೋ, ಬೇಗ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ನಾನೇ ಆದಿಯೂ
ತಮ್ಮ ತಮ್ಮ ನಿಲುವಂಗಿಗಳನ್ನು ನಿಲುವಂಗಿಗಳನ್ನು ತೊಡಕೊಳ್ಳುವವನು ಧನ್ಯನು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು. ಅವರು ಬಾಗಿಲುಗಳಿಂದ ಆ ಪಟ್ಟಣದೊಳಕ್ಕೆ ಸೇರುವರು. ನಾಯಿಗಳಂತಿರುವವರು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾದದ್ದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಎಲ್ಲಿರುವರು? ಹೊರಗಿರುವರು ಎಂದು ಹೇಳಿದರು. ಇಲ್ಲಿ ದೇವರ ಆ ವಾಕ್ಯದ ಕೊನೆಯ ಪುಸ್ತಕದ ಕೊನೆಯ ಅಧ್ಯಾಯದ ಕೊನೆಯ ಸಂದೇಶ. ದೇವರು ಪವಿತ್ರರಾಗಿರಿ, ಪವಿತ್ರರಾಗಿರಿ, ಶುದ್ಧ ಮಾಡಿಕೊಂಡ್ರೆಲ್ಲ ಹೇಳಿ ಆಯ್ತು. ಇಲ್ಲಿ ದೇವರು ಕೊನೆಯದಾಗಿ ವಾರ್ನಿಂಗ್ ಕೊಡ್ತಾನೆ. ಏನು ಅಪವಿತ್ರನು, ಮೈಲಿಗೆ ಅನ್ಯಾಯ ಮಾಡೋನು ಇನ್ನು ಮಾಡ್ತಾ ಇರ್ಲಿ, ಅನ್ಯಾಯ ಮಾಡೋನು ಮಾಡ್ತಾ ಇರ್ಲಿ, ಮತ್ತೆ ಮೈಲಿಗೆ ಮಾಡುವವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಿ. ಅದೇ ರೀತಿ ನೀತಿವಂತನು ಮೈಲಿಗೆ ಆಗುವುದು ಬೇಡ, ನೀತಿವಂತನು ಇನ್ನೂ ನೀತಿವಂತನಾಗ್ಲಿ, ಪವಿತ್ರನು ಇನ್ನೂ ಪವಿತ್ರನಾಗಿರ್ಲಿ. ಯಾಕೆ ನಾನು ಬೇಗ ಬರ್ತೇನೆ, ಪ್ರತಿ ಒಬ್ಬೊಬ್ಬನಿಗೆ ಅವನಿಗೆ ರಿವಾರ್ಡ್ ಕೊಡ್ತೇನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಯಾರು ದೇವರ ರಾಜ್ಯದ ಒಳಗಿರ್ತಾರೆ, ಯಾರು ದೇವರ ರಾಜ್ಯದ ಹೊರಗಿರ್ತಾರೆ. ಪ್ರಿಯರೇ, ಕೊನೆಯ ದಿವಸದಲ್ಲಿ ಬರ್ತದೆ, ಸ್ವಾಮಿ ನಾವು ನಿನ್ನ ಹೆಸರಿನಲ್ಲಿ ಬೋಧನೆ ಹೇಳಿದ್ದೇವೆ, ಪ್ರವಾದನೆ ಹೇಳಿದ್ದೇವೆ, ಮಿರಾಕಲ್ಸ್ ಮಾಡಿದ್ದೇವೆ ಸ್ವಾಮಿ. ಸ್ವಾಮಿ ಹೇಳ್ತಾರೆ, ನಿಮ್ಮ ಗುರುತವೇ ನನಗಿಲ್ಲ. ಸ್ವಾಮಿ ನೀನು ಯಾಕೆ ಸುಳ್ಳು ಹೇಳ್ತೀಯ ಅಂತ ಕೇಳುವರು. ಯಾಕೆ ಸುಳ್ಳು ಹೇಳ್ತೀವಿ? ನಿಮ್ಮ ಗುರುತ ನನಗಿಲ್ಲ. ಪ್ರಿಯರೇ, ಆದ್ರಿಂದ ನಾವು ಎಚ್ಚರಿಕೆ ಆಗಿರಬೇಕು. ದೇವರ ವಾಕ್ಯ ಹೇಳ್ತದೆ, ನ್ಯಾಯ ತೀರ್ಪು ದೇವರ ಮನೆಯಲ್ಲಿ ಆರಂಭವಾಗಿದೆ. The judgment has begun in the house of the Lord. ಅನೇಕ ಸೇವೆಗಳು ಈ ಕೊರೋನಾದ ಏಟಿನಿಂದ ತತ್ತರಿಸಿ ಬಿದ್ದಿವೆ. ಯಾಕೆ ಗೊತ್ತಾ? ಯಾಕಂದ್ರೆ ಆ ಸೇವೆಗಳು ದೇವರ ಮೇಲೆ ಆತುಕೊಳ್ಳಲಿಲ್ಲ, ದೇವರ ಮೇಲೆ ಆತುಕೊಳ್ಳಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ಕೊಡಲಿಯು ಈಗಾಗಲೇ ಮರದ ಬುಡಕ್ಕೆ ಇಡಲ್ಪಟ್ಟಿದೆ, ಫಲವನ್ನು ಕೊಡದಿರುವಂತ ಎಲ್ಲಾ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕಬಹುದು. ಪ್ರಿಯರೇ, ದಿಸ್ ಇಸ್ ದ ಟೈಮ್ ಫಾರ್ ದ ಚರ್ಚ್ ಟು ರಿಪೆಂಟ್. ಇದು ಸಭೆಗೆ ರಿಪೆಂಟ್ ಆಗುವಂತ ಸಮಯ, ನಾವು ಸಿದ್ಧ ಮಾಡಿಕೊಳ್ಳುವಂತ ಸಮಯ, ಕರ್ತನ ಬರುವುದಕ್ಕೆ ಎದುರುಗೊಳ್ಳುವಂತ ಸಮಯ. ಹಲ್ಲೆಲೂಯಾ. ಸೊ ದಿಸ್ ಮೆಸೇಜ್ ಇಸ್ ವೆರಿ ಸೀರಿಯಸ್. ಹಲ್ಲೆಲೂಯಾ. ಆದ್ರಿಂದ ನೋಡುತ್ತಿರುವ ಸಹೋದರ ಸಹೋದರಿ, ನಿನ್ನ ಲೈಫ್ ನಲ್ಲಿ ಎಷ್ಟೇ ಕೀಳು ಪಾಪ ಇರಬಹುದು, ಎಷ್ಟೇ ಭ್ರಷ್ಟಾಚಾರ, ನಿನ್ನ ಡ್ರಗ್ ಅಡಿಕ್ಷನ್ ಇರಬಹುದು, ನೀನು ದೇವರನ್ನು ನೀನು ವಿರೋಧಿಸಿರಬಹುದು, ನೀನು ದೇವರಿಗೆ ವಿರೋಧವಾಗಿ ಮಾತಾಡಿರಬಹುದು, ನೀನು ಸುವಾರ್ತೆ ಸಾರುವವರಿಗೆ ಹಿಂಸೆ ಮಾಡಿರಬಹುದು, ನೀನು ಕ್ರೈಸ್ತರನ್ನು ಒಡೆದಿರಬಹುದು, ನೀನು ಇತರರನ್ನು ಆಸ್ತಿಗೋಸ್ಕರ ಕೊಲೆ ಮಾಡಿರಬಹುದು. ಆದರೆ ನೀನು ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ತಿರುಗಿ ಬರುವುದಾದರೆ ಯೇಸು ನಿನ್ನ ಪಾಪಗಳನ್ನು ಕ್ಷಮಿಸಿ ತನ್ನ ರಾಜ್ಯಕ್ಕೆ ನಿನ್ನನ್ನು ಸೇರಿಸಿಕೊಳ್ಳುವನು. ಇಲ್ಲವಾದರೆ ನೀನು ನಿತ್ಯವಾದ ನರಕದಲ್ಲಿ ನೀನು ಯಾತನೆ ಪಡುತ್ತಾ ಇದ್ದೆ. The choice is yours. Choice is yours. ಮೂರನೇದಾಗಿ ನಾವು ಹೇಗೆ ಸಿದ್ಧವಾಗಿರಬೇಕು? ವಿ ಹ್ಯಾವ್ ಟು ಬಿ ಅಲರ್ಟ್. ನಾವು ಎಚ್ಚರವಾಗಿರಬೇಕು. ಪ್ರಿಯರೇ, ಸಮಯವಿಲ್ಲ, ನಾನು ವಚನ ಕೊಡ್ತೇನೆ, ನೀವು ಬರೀರಿ. ಮತ್ತಾಯ 25:13, ಮತ್ತಾಯ 24:42, ಮತ್ತಾಯ 25:13 ಯಾರಾದ್ರೂ ಓದಿ. ಕ್ವಿಕ್ ಕ್ವಿಜ್ ಇದ್ದಾಗೆ ನಾವು ಬೇಗ ಓದುವ. ಮತ್ತಾಯ 25:13. ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದು. 25:13 ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆಯು ನೆನಪಿಗಾಗಿ ಹೇಳುವುದರಿಂದ. ಅದಲ್ಲ, ಮತ್ತಾಯ 25:13. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ಗೊತ್ತಿಲ್ಲವಾದ್ರಿಂದ ಎಚ್ಚರವಾಗಿರಿ. ಆ ದಿನ ಯಾವಾಗ ಬರ್ತದೆ, ಗಳಿಗೆ ಯಾವಾಗ ಬರ್ತದೆ ಗೊತ್ತಿಲ್ಲ. ಇವತ್ತು ಮಧ್ಯಾಹ್ನ 3 ಗಂಟೆ ಬರ್ಬೋದು, ಗೊತ್ತಿಲ್ಲ. ಬಿ ಅಲರ್ಟ್. ಆಮೆನ್. Think today is the last day of your life. That is how we have to live. Hallelujah. But I am ಹೇಳ್ತೀನಿ, ನಾನು ಸಾಯ್ತೀನಿ ಅಲ್ಲ, ಕೊನೆಯ ತುತ್ತೂರಿ ಶಬ್ದ ಆದ್ರೆ. Hallelujah. ಮತ್ತಾಯ 24:42. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ದಿನ ಗೊತ್ತಿಲ್ಲ. ಕೊಲೊಸ್ಸೆ 4:2. ಕೊಲೊಸ್ಸೆ 4:2 ತೆಗೆಯುವಾಗ ಯಾರಾದ್ರೂ ಎಫೆಸ 6:18 ತೆಗೆಯಿರಿ. ಅದು ಎರಡು ಒಂದೇ ಬಗ್ಗೆ ಹೇಳಿ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ಸಾಕು. ಪ್ರಾರ್ಥನೆಯನ್ನು ನಾವು ಮಾಡುತ್ತಾ ಅದರಲ್ಲಿ ಏನಾಗಿರ್ಬೇಕಂತೆ? ಬೇರೆ ನಾನು ನಿಮಗೊಂದು ಸೀಕ್ರೆಟ್ ಹೇಳ್ತೇನೆ. ನೀವು ಪ್ರಾರ್ಥನೆ ಲೈಫಿಗೆ ಹೋಗುವಾಗ
ನಿಮ್ಮ ಒಳಗಿನ ಅಲರ್ಟ್ ಮೀಟರ್ ಬಹಳ ಸೆನ್ಸಿಟಿವ್ ಆಗಿರ್ತದೆ. ಆಮೇಲೆ ಹೇಳಿ, ನಿಮಗೆ ಎಚ್ಚರಿಕೆ ಬರ್ತದೆ. ಅದಕ್ಕೆ ಹೇಳಿದ್ರು ಎಚ್ಚರವಾಗಿರುವಂತೆ ಪ್ರಾರ್ಥನೆ ಮಾಡಿ. ಎಫೆಸರ್ 6:18. Praying always with all prayers and supplications in the Spirit, and watching thereof. Praying all kinds of prayer. ಎಲ್ಲ ವಿಧವಾದ ಪ್ರಾರ್ಥನೆ, ಇಂಟರ್ಸೆಷನ್, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವುದು, ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವುದು, ದೇವರಿಗೆ ಸ್ತೋತ್ರ ಮಾಡುವುದು, ಎಲ್ಲ ವಿಧದ ಪ್ರಾರ್ಥನೆ ಮಾಡುವಾಗ ಎಚ್ಚರವಾಗಿದ್ದುಕೊಂಡು ಪ್ರಾರ್ಥನೆ ಮಾಡಿ. ಆಮೇಲೆ ನಿಮ್ಮ ಕುಟುಂಬದಲ್ಲಿ ಏನಾಗ್ತಾ ಇದೆ ನೋಡಿ, ಎಚ್ಚರವಾಗಿರ್ರಿ. ಸೈತಾನ ದೂರದಲ್ಲಿ ಬರುವಾಗ ಅವನನ್ನು ಬಂಧಿಸಲಿಕ್ಕೆ ದೇವರು ನಿಮಗೆ ಹೇಳ್ತಾನೆ. ಬಿ ಅಲರ್ಟ್. ಆಮೆನ್. ಪ್ರಾರ್ಥನೆಯು ನಿಮ್ಮನ್ನು ಎಚ್ಚರಪಡಿಸುತ್ತದೆ. ಸೊ ಬಿ ಕೇರ್ಫುಲ್, ಆಲ್ವೇಸ್ ಬಿ ಇನ್ ಪ್ರೇಯರ್, ಇನ್ ದ ಸ್ಪಿರಿಟ್ ಆಫ್ ಪ್ರೇಯರ್. ಆಮೆನ್. ಮಾರ್ಕ್ 14:38 ಹೇಳ್ತದೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿ ಪ್ರಾರ್ಥಿಸಿ. ಆಮೆನ್. ಪ್ರಿಯರೇ, ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡದಿದ್ರೆ ಶೋಧನೆಯು ನಮ್ಮನ್ನು ಎಳ್ಕೊಂಡು ಹೋಗ್ತದೆ. ಆಮೇಲೆ ತುಂಬಾ ಸರ್ಕಸ್ ಮಾಡಬೇಕಾಗ್ತದೆ, ತುಂಬಾ ಕುಸ್ತಿ ಮಾಡಿ ತಿರುಗಿ ಎದ್ದು ಸೈತಾನ ಕಾಲ ಕೆಳಗೆ ಹಾಕಿ ತುಳಿಬೇಕು. ಅದು ಎಚ್ಚರವಾಗಿದ್ರೆ ಅವನ ನೆಕ್ಸ್ಟ್ ಮೂವ್ ನಿಮಗೆ ಗೊತ್ತಾಗ್ತದೆ. ಆಮೇಲೆ ಹೇಳ್ತಾರೆ. ಓ ಹಲ್ಲೆಲೂಯಾ. ಕೊನೆಯ ಪಾಯಿಂಟ್, ಜನರನ್ನು ನಾವು ಎಚ್ಚರಿಸುವವರಾಗಬೇಕು. ಯೆಹೆಜ್ಕೇಲ 3:17 ಮತ್ತು 33:7 ದೇವರು ಏನ್ ಹೇಳ್ತಾನೆ? ನಾನು ನಿನ್ನನ್ನು ಈ ಲೋಕಕ್ಕೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ನನ್ನ ಬಾಯಿಯಿಂದ ಸ್ವರವನ್ನು, ವಾಕ್ಯಗಳನ್ನು ಕೇಳಿ ನೀನು ಅವರನ್ನು ಎಚ್ಚರಿಸಬೇಕು. ಹಲ್ಲೆಲೂಯಾ. ಪ್ರಿಯರೇ, ದಿಸ್ ಇಸ್ ದ ಲಾಸ್ಟ್ ಟೈಮ್ ಮಿನಿಸ್ಟ್ರಿ, ಎಂಡ್ ಟೈಮ್ ಮಿನಿಸ್ಟ್ರಿ. ಏನು ಓದಿ ಯಾರು? ಯೆಹೆಜ್ಕೇಲ 3:17. ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರನಾಗಿ ನೇಮಿಸಿದ್ದೇನೆ. ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ನನ್ನ ಬಾಯಿಂದ ಹೊರಡುವ ಮಾತುಗಳನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ಆಮೆನ್. ಜ್ಞಾನೋಕ್ತಿ 8ನೇ ಅಧ್ಯಾಯದಲ್ಲಿ ಹೇಳ್ತದೆ, ನನ್ನ ಬಾಗಿಲುಗಳ ಬಳಿಯಲ್ಲಿ ಅನುದಿನವೂ ಕಾದು ನನ್ನ ಮಾತುಗಳನ್ನು ಕೇಳುವವನು ಧನ್ಯನು. ಹಲ್ಲೆಲೂಯಾ. ದೇವರು ಏನು ಮಾತಾಡ್ತಾನೆ, ಈ ದಿವಸ ಲೋಕಕ್ಕೆ ಏನು ಮಾತಾಡ್ತಾ ಇದ್ದಾನೆ, ನಾನು ಇಲ್ಲಿ ಏನು ಸಂದೇಶ ಕೊಡಬೇಕೆಂಬುದಾಗಿ ದೇವರ ಹತ್ರ ಕೇಳುವಾಗ ಹೇಳಿದ, ask them to prepare themselves. ಹಲ್ಲೆಲೂಯಾ. ನಿಮ್ಮನ್ನು ಎಚ್ಚರಿಸುವುದಕ್ಕಾಗಿ ಬಂದಿದ್ದೇನೆ, ನೀವು ಸಿದ್ಧರಾಗಬೇಕು. ಎರಡನೇದು, ನೀವು ಇತರರನ್ನು ಸಿದ್ಧಪಡಿಸಬೇಕು. ಆಮೆನ್. ಹೇಗೆ? ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು, ನಿಮಗಾಗಿ ಪ್ರಾರ್ಥನೆ ಮಾಡಬೇಕು, ಲೋಕಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಸೇವಕರಿಗಾಗಿ ಪ್ರಾರ್ಥನೆ ಮಾಡಬೇಕು, ಸೇವಕಿಯರಿಗಾಗಿ ಪ್ರಾರ್ಥನೆ ಮಾಡಬೇಕು. ಪ್ರಿಯರೇ, ನಾನು ಹೇಳ್ತೇನೆ, ನಾನು ಪ್ರಾರ್ಥನೆ ಮಾಡುವಾಗ ಕೆಲವು ವಿಷನ್ಸ್ ದೇವರು ನನಗೆ ತೋರಿಸ್ತಾನೆ. ಪ್ರಿಯರೇ, ಅನೇಕ ಸೇವಕರುಗಳು ಅವರು ಯುದ್ಧಾಳುಗಳಾಗಿ, ಗಾಯಾಳುಗಳಾಗಿ ಬಿದ್ದಿದ್ದಾರೆ. ದೇವರು ಹೇಳ್ತಾನೆ, ಮಗನೇ, ಇವನು ಇಂತಹ ಪಾಪದಲ್ಲಿ ಬಿದ್ದಿದ್ದಾನೆ, ಅವನಿಗೋಸ್ಕರ ಪ್ರಾರ್ಥಿಸು. ಯಾರಿಗೆ ಗೊತ್ತಿಲ್ಲ ಲೋಕದಲ್ಲಿ. ಅವರಿಗಾಗಿ ಪ್ರಾರ್ಥಿಸುವಾಗ ಪವಿತ್ರಾತ್ಮನು, ಒಳ್ಳೆ ಸಮಾಜದವನು ಅವನನ್ನು ಎತ್ತಿಕೊಂಡು ದೇವರ ಸನ್ನಿಧಿಯಲ್ಲಿ ಅವನನ್ನು ಗುಣ ಮಾಡಿ, ರಿವೈವ್ ಮಾಡಿ ಎಬ್ಬಿಸ್ತಾನೆ. ಹಲ್ಲೆಲೂಯಾ. ದೇವರು ನಿನಗೆ ಗೊತ್ತಿಲ್ಲದವರನ್ನು ತೋರಿಸ್ತಾನೆ, ಬೇರೆ ದೇಶದವರನ್ನು ತೋರಿಸ್ತಾನೆ. ಹಲ್ಲೆಲೂಯಾ. Prayer is a powerful tool that God has given us. So ನಾವು ಹೇಗೆ ನಮ್ಮನ್ನು ಪ್ರಿಪೇರ್ ಮಾಡಿಕೊಳ್ಬೇಕು? ಪ್ರಾರ್ಥನೆ ಮಾಡುತ್ತಾ ನಾವು ಎಚ್ಚರಿಕೆ ಆಗಿರಬೇಕು. ಹಲ್ಲೆಲೂಯಾ. ಕೊನೆಯದಾಗಿ 13:12, ರೋಮ 13:12 ಮತ್ತು 2 ಕೊರಿಂಥ 7:1. ಆನಂತರ ನನ್ನ ಸಂದೇಶ ಮುಗಿಸ್ತೇನೆ. ರೋಮ 13:12 ಬೇಗ ಓದಿ. ഇരുಳು ಬಹಳ ಮಟ್ಟಿಗೆ ಕಳೆಯಿತು. ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ಸಾಕು. ಕತ್ತಲೆಗೆ ಸಂಬಂಧಪಟ್ಟ ಎಲ್ಲ ಸಂಗತಿ ಏನಾದರೂ ಇದ್ರೆ ಅದನ್ನು ತೆಗೆದು ಬಿಡಬೇಕು. ಅದು ನಾರ್ತದೆ ನಮ್ಮ ಮೇಲೆ. ಅದು ನಮಗಿರುವ ಬಟ್ಟೆ ಅಲ್ಲ. ಅದನ್ನು ತೆಗೆದು ಬಿಟ್ಟು ಬೆಳಕಿನ ವಸ್ತ್ರಗಳನ್ನು ನಾವು ಧರಿಸಿಕೊಳ್ಬೇಕು. 2 ಕೊರಿಂಥ 7:1. Having therefore these promises, dearly beloved, let us cleanse ourselves from all filthiness of the flesh and spirit, perfecting holiness in the fear of God. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ
ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಈ ವಚನವನ್ನು ನೋಟ್ ಮಾಡಿ. ವೆರಿ ವೆರಿ ಗುಡ್ ವರ್ಡ್ಸ್. ಆಮೆನ್. ಆದ್ದರಿಂದ ನಾವು ಹೇಗೆ ಸಿದ್ಧರಾಗಬೇಕೆಂಬುದಾಗಿ ಈ ವಚನ ಹೇಳ್ತದೆ. ನಾವೆಲ್ಲ ದೇವರ ಸನ್ನಿಧಿಯಲ್ಲಿ ಇದ್ದನ್ನು This is the time to rededicate ourselves for the Lord. ಈ ಸಮಯ ನಾವು ದೇವರಿಗೆ ನಮ್ಮನ್ನು ನಾವು ತಿರುಗಿ ನಾವು ರೀಡೆಡಿಕೇಟ್ ಮಾಡೋಣ. ಆಮೆನ್. ಆಮೆನ್. ಯಾರು ಆಚೀಚೆ ಹೋಗುದು ಬೇಡ. ಸಣ್ಣ ಪ್ರಾರ್ಥನೆಯ ನಂತರ ನಾನು ಮುಗಿಸ್ತೇನೆ. ಎಲ್ಲರೂ ಕಣ್ಣು ಮುಚ್ಚಿ. Everybody close your eyes. Hallelujah. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. God is in our midst. Jesus said, wherever you come in my name, gather together, I am there in your midst. ನಿಮ್ಮ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ಪ್ರಿಯರೇ, ಆದ್ದರಿಂದ ಈ ಸಮಯ ನಾವು ಹೇಳೋಣ, ದೇವರೇ, ನಿನ್ನ ವಾಕ್ಯವನ್ನು ನಾನು ಕೇಳಿದೆ, ನಿನ್ನ ಸ್ವರವನ್ನು ನನಗೆ ಕೇಳಿಸಿತು, ನಿನ್ನ ಸ್ವರ ನನ್ನ ಆತ್ಮದಲ್ಲಿ ಕೇಳಿಸಿತು ಸ್ವಾಮಿ. ಕರ್ತನೆ, ನಾನು ನನ್ನ ಬಗ್ಗೆ ಪ್ರಾರ್ಥನೆ ಮಾಡ್ತೇನೆ. ಅಪ್ಪ, ನಾನು ಸಿದ್ಧನಾಗಬೇಕು ಸ್ವಾಮಿ. ಪ್ರಾರ್ಥನೆ ಮಾಡಿ ಸ್ವಾಮಿ, ನಾನು ಸಿದ್ಧನಾಗಬೇಕು. ಅಪ್ಪ, ನಿನಗಿಷ್ಟವಿಲ್ಲದ ಏನಾದರೂ ಕಾರ್ಯಗಳು, ನಿನಗಿಷ್ಟವಿಲ್ಲದ ಏನಾದರೂ ವಿಷಯಗಳು ನನ್ನ ಜೀವಿತದಲ್ಲಿ ಇರುವುದಾದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಸ್ವಾಮಿ. ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನ ಬಲಹೀನತೆಗಳಿಂದ ತೆಗೆದುಬಿಡು. ಪವಿತ್ರಾತ್ಮನೇ, ನಿನ್ನ ಬಲದಿಂದ ನನ್ನನ್ನು ತುಂಬಿಸು. ಪ್ರಾರ್ಥನೆ ಮಾಡಿ ಸ್ವಾಮಿ. ನಾನು ನನ್ನನ್ನು ಸಿದ್ಧಪಡಿಸಿಕೊಳ್ಳುವುದು ಮಾತ್ರವಲ್ಲ, ನಾನು ಇತರರನ್ನು, ನನ್ನ ಕುಟುಂಬದವರನ್ನು ಸಿದ್ಧಪಡಿಸಿಕೊಳ್ಳಿಕ್ಕೆ, ನಾವು ಈ ಲೋಕದವರನ್ನು ಎಚ್ಚರಿಸಲಿಕ್ಕೆ ನನಗೆ ಸಹಾಯ ಮಾಡು. ಈ ಲೋಕವನ್ನು ಸಿದ್ಧಪಡಿಸಿಕೊಳ್ಳಿಕ್ಕೆ ನಿನ್ನ ಬರೋಣಕ್ಕೆ ಸಿದ್ಧಪಡಿಸಲಿಕ್ಕೆ ನನಗೆ ಸಹಾಯ ಮಾಡು ಸ್ವಾಮಿ. ಅವರಿಗಾಗಿ ಪ್ರಾರ್ಥಿಸುವ ಆತ್ಮವನ್ನು ನನಗೆ ಕೊಡು ದೇವರೇ. ಪ್ರಾರ್ಥನೆ ಆತ್ಮವನ್ನು ನನ್ನ ಮೇಲೆ ಕೊಡು. ಪವಿತ್ರವಾದ ಆತ್ಮವನ್ನು ನನ್ನ ಮೇಲೆ ಕೊಡು. ಪ್ರಾರ್ಥಿಸಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ತನ್ನ ಆತ್ಮನ ಸ್ಪರ್ಶವನ್ನು ನಿಮಗೆ ಕೊಡ್ತಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ನೀನು ನನಗೆ ತಿಳಿಸಿದ್ದನ್ನು ನಾನು ಇವರಿಗೆ ತಿಳಿಸಿದ್ದೇನೆ ಸ್ವಾಮಿ. ಕರ್ತನೆ, ಈ ವಾಕ್ಯಗಳು ಇವರ ಹೃದಯದ ಆಳಕ್ಕೆ ಹೊರಟು ಹೋಗಿ ನಿನ್ನ ಆತ್ಮನೆಂಬ ಮಳೆಯ ಮೂಲಕ ಅಭಿಷಿಕ್ತವಾಗಿ ದೇವರೇ, ಇದು ಇವರನ್ನು ಬಡಿದೆಬ್ಬಿಸಿ ಕರ್ತನೆ, ಇವರನ್ನು ನಿನ್ನ ಬರೋಣಕ್ಕೆ ಸಿದ್ಧಪಡಿಸಲಿ ದೇವರೇ. ನಿನ್ನ ಬರೋಣಕ್ಕೆ ಇವರು ಮನಸ್ಸಿನಿಂದಲೂ ಶರೀರದಿಂದಲೂ ಆತ್ಮದಿಂದಲೂ ಪವಿತ್ರರಾಗಿ ಶುದ್ಧರಾಗಿ ನಿನ್ನ ಭಯದಿಂದ ಕರ್ತನೆ ಅವರು ಈ ಲೋಕದಲ್ಲಿ ಜೀವಿಸುವಂತೆ, ನಿನ್ನ ಶಕ್ತಿಯಲ್ಲಿ ಜೀವಿಸುವಂತೆ, ನಿನ್ನ ಮಹಿಮೆಯನ್ನು, ಸುವಾರ್ತೆಯನ್ನು, ನಿನ್ನ ಶಕ್ತಿಯನ್ನು ಈ ಲೋಕಕ್ಕೆ ಪ್ರಕಟಿಸುವಂತೆ ಇವರೆಲ್ಲರನ್ನು ಸಿದ್ಧಪಡಿಸುತ್ತದೆ. ಯೇಸುವಿನ ನಾಮದಲ್ಲಿ ಇವರ ಕುಟುಂಬಕ್ಕೋಸ್ಕರವಾಗಿ, ಲೋಕದವರಿಗೋಸ್ಕರ ಪ್ರಾರ್ಥಿಸುವಂತಹ ಬಲವನ್ನು, ಕೃಪೆಯನ್ನು, ಪ್ರಾರ್ಥನೆ ಆತ್ಮವನ್ನು ಎಲ್ಲರ ಮೇಲೆ ಸುರಿಸು ರಾಜ ಸ್ವಾಮಿ. ಈ ಸಭೆಯು ಪ್ರಾರ್ಥನೆಯ ಸಭೆಯಾಗಲಿ. ಈ ಸಭೆಯು ಆತ್ಮಗಳನ್ನು ಗೆಲ್ಲುವ ಸಭೆಯಾಗಲಿ ಸ್ವಾಮಿ. ಈ ಸಭೆ ಯವನಸ್ಥರನ್ನು ನೀನು ಬಲವಾಗಿ ಉಪಯೋಗಿಸು ಸ್ವಾಮಿ. ಈ ಕೊನೆ ರಿವಾಲ್ವಲ್ಲಿ ಈ ಸಭೆ ಯವನಸ್ಥರಿಂದ ಹಿಡಿದು ಪ್ರಾಯಸ್ಥರವರೆಗೂ, ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರನ್ನು ನಿನ್ನ ಮಹಿಮೆ ರಾಜ್ಯದಲ್ಲಿ ಉಪಯೋಗಿಸಬೇಕು ದೇವರೇ. ಈ ಕ್ಷಣದಲ್ಲಿ ಯಾರಾದರೂ ಶರೀರದಲ್ಲಿ ಕಾಯಿಲೆ, ರೋಗದಲ್ಲಿ ಇರುವುದಾದರೆ ಈ ಸಂದೇಶವನ್ನು ಕೇಳುವವರು ಯಾರಾದರೂ ರೋಗದಲ್ಲಿ, ಕಾಯಿಲೆಯಲ್ಲಿ, ಕೊರೋನಾದಲ್ಲಿ ಅಥವಾ ಯಾವುದೇ ಜ್ವರದಲ್ಲಿ ಇರುವುದಾದರೆ ದೇವರ ಶಕ್ತಿಯು ನಿಮ್ಮನ್ನು ಗುಣಪಡಿಸುತ್ತಾ ಇದೆ. ಯೇಸುವಿನ ನಾಮದಲ್ಲಿ ಸ್ವಸ್ಥರಾಗಿರಿ. ಬಿ ಹೀಲ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಬಿಡುಗಡೆಯನ್ನು ಹೊಂದಿರಿ. ಡ್ರಗ್ಸ್ ನಿಂದ ಬಿಡುಗಡೆಯನ್ನು ಹೊಂದಿರಿ. ಮಾದಕ ದ್ರವ್ಯಗಳಿಂದ ಬಿಡುಗಡೆಯನ್ನು ಹೊಂದಿರಿ ಯೇಸುವಿನ ನಾಮದಲ್ಲಿ. ಜೀಸಸ್ ಲವ್ಸ್ ಯು. ಯೇಸು ಸ್ವಾಮಿ ಆತನು ಬೇಗನೆ ಬರುತ್ತಾ ಇದ್ದಾನೆ. ಆತನು ನಿಮಗೋಸ್ಕರ ಬರ್ತಾ ಇದ್ದಾನೆ. ಈ ಲೋಕಕ್ಕಾಗಿ ನ್ಯಾಯ ತೀರಿಸುವುದಕ್ಕಾಗಿ ಬರ್ತಾ ಇದ್ದಾನೆ. ಪ್ರತಿಯೊಬ್ಬೊಬ್ಬ ಮನುಷ್ಯನಿಗೆ ಅವನವನ ಕೃತ್ಯಗಳಿಗೆ ಸರಿಯಾಗಿ ಆತನು ನ್ಯಾಯ ತೀರಿಸುವುದಾಗಿದ್ದಾನೆ. ಆದರೆ ಆ ಭೀಕರವಾದ ಆ ದಿನದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಯೇಸುವಿನ ಬಳಿಗೆ ಬರ್ರಿ.
ಗಾಡ್ ಲವ್ಸ್ ಯು. ಸ್ವಾಮಿ, ಈ ಪ್ರಾರ್ಥನೆಯನ್ನು ಮಾಡಿದ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ನೀನು ಗುಣಪಡಿಸಿದ ಜನರಿಗಾಗಿ ಸ್ತೋತ್ರ. ನೀನು ನಿನ್ನ ಅಗ್ನಿಯ ಮೂಲಕ ಸ್ಪರ್ಶಿಸಿದ ಜನರಿಗಾಗಿ ಸ್ತೋತ್ರ. ಸ್ವಾಮಿ, ಈ ವರ್ಡ್ ಆಫ್ ಕ್ರೈಸ್ಟ್ ಸಭೆಯನ್ನು, ಈ ಸೇವೆಯನ್ನು ಆಶೀರ್ವದಿಸು. ನಿನ್ನ ಸೇವಕರನ್ನು ಆಶೀರ್ವದಿಸು ಸ್ವಾಮಿ. ಭಕ್ತನೇ, ನಿನ್ನ ಸೇವಕರನ್ನು ಆಶೀರ್ವದಿಸು. ಅವರ ಕುಟುಂಬವನ್ನು ಆಶೀರ್ವದಿಸು. ಅವರಿಗೆ ನೀನು ಕೊಟ್ಟ ಕುರಿಗಳನ್ನು ಆಶೀರ್ವದಿಸು. ಈ ಸೇವೆ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸು ಸ್ವಾಮಿ. ಈ ಸಮಯಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ. ಬೇಗನೆ ಬಾ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಎಲ್ಲರೂ ಆಮೇಲೆ ಹೇಳ್ರಿ. ಆಮೇಲೆ ಯೇಸುವಿಗೆ ಗಟ್ಟಿಯಾಗಿ ಒಂದು ಚಪ್ಪಾಳೆ. Hallelujah. Hallelujah. ಖರ್ಚು ಎಷ್ಟು ಹತ್ತಿರವಾಗುವುದೋ ಅದರ ದಿನಗಳು ನಮ್ಮ ಜೀವನದಲ್ಲಿ ಅಷ್ಟು ಹತ್ತಿರವಾಗುವುದು. ಕಾಯುವಾಚು ನಡೆಸುವಾಚು ಅದನ್ನು ಬಹಳ ಬೇಗನೆ ಅದಕ್ಕೆ ಆತನ ವಚನ ಹೇಳ್ತಿದ್ದಾರೆ. ತಿರುಗಿ ಆ ವಚನವನ್ನು ನೆನಪಿಸಿ ಖರ್ಚನ ವಚನಗಳು ಈಗೋ ಒಂದು ವಾಣಿ 40ನೇ ಅಧ್ಯಾಯ 3ನೇ ವಾಕ್ಯ. ಯೆಶಾಯ, ಅರಣ್ಯದಲ್ಲಿ ಖರ್ಚನ ದಾರಿಯನ್ನು ನೆಟ್ಟಗೆ ಮಾಡಿ ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ಏನ್ ಮಾಡ್ರಿ? ನೆಟ್ಟಗೆ ಮಾಡಿ. ಹಲ್ಲೆಲೂಯಾ. ದಾರಿಯನ್ನ ತೋರಿಸಿದಾಚನು, ದಾರಿಯನ್ನ ನೆಟ್ಟಗೆ ಮಾಡಿ ಅಂತ ಹೇಳಿದಾಚನು ಆಚನೆ ಆ ದಾರಿಯಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಮಾರ್ಗವನ್ನ ಮಾಡಿ ಹೇಳಿದಾಚನು, ಮಾರ್ಗವನ್ನ ನೆಟ್ಟಗೆ ಮಾಡಿ ಅಂತ ಹೇಳಿದಾಚನು ಆಚನೆ ನಮ್ಮ ಜೀವಿತದ ಮಾರ್ಗವಾಗಿದ್ದಾನೆ. ತಿಳಿಸಿದಾಚನು ಆ ಮಾರ್ಗದಲ್ಲಿ ನಡೆಸಲು ನಮ್ಮ ಸಂಗಡ ಇರುತ್ತಿದ್ದಾನೆ. ಅದನ್ನ ನಂಬಿಗಸ್ತಿಕೆ ಕಾಲದಲ್ಲಿ ನಮ್ಮನ್ನು ನಾವು ಬಿಟ್ಟುಕೊಳ್ಳೋಣ. ಆಚನೆ ನಂಬಿಗಸ್ತಿಕೆ ಮಾತ್ರವಲ್ಲ, ಆತನ ಸಮಯದಲ್ಲಿ ಆತನ ಕೆಲಸವನ್ನು ನಮ್ಮ ಜೀವಿತದಲ್ಲಿ ಅದನ್ನು ಮಾಡಿ ಮುಗಿಸುವ ಖರ್ಚಾಗಿದೆ. ನಾಳೆಯ ದಿವಸ ಸಂಪೂರ್ಣವಾಗಿ ನಂಬಿಗಸ್ತಿಕೆ ಕರದಲ್ಲಿ ಕೊಟ್ಟು ನಾವು ಕರ್ತವ್ಯವನ್ನು ಸಲ್ಲಿಸುವ. There is more than all. He is faithful unto our life. ಎಲ್ಲ ಮನುಷ್ಯರಿಗಿಂತಲೂ, ಎಲ್ಲ ಸನ್ನಿವೇಶಗಳಿಗಿಂತಲೂ ನಮ್ಮ ಖರ್ಚನ್ನು ನಮ್ಮ ಜೀವಿತದಲ್ಲಿ ನಮಗಿಸ್ತಾರೆ. ಹೇಳೋಣ, ನನ್ನ ಕರಗಳನ್ನು ಹಿಡಿದಾಚನು ಯಾವಾಗಲೂ ಆ ಮಾರ್ಗವನ್ನು ನೆಟ್ಟಗೆ ಮಾಡಿ ಹೇಳಿದಾಚನು ಆಚನೆಯೇ ನನ್ನ ಜೀವಿತದಲ್ಲಿ ಮಾರ್ಗವಾಗಿದ್ದಾನೆ. ಎಲ್ಲ ರೀತಿಯಲ್ಲಿ ಯಾಕೆಂದರೆ ಈ ಮಾರ್ಗ ಆಚರಣೆಯಾಗಿದೆ. ಕಡೆಯ ದಿವಸದಲ್ಲಿ ತಿರುಗಿ ನಾನು ಕರ್ತನ ಭೋಜನವನ್ನು ಈ ದಿವಸದಲ್ಲಿ ಪ್ರತಿ ವಾರಗಳು ಸಮಯ ಸ್ವಲ್ಪ ತಡಾದರೂ ಯಾಕೆ ಹೇಳ್ತೇನೆ ಹೇಳಿದರೆ, ಈ ಒಂದು ಖರ್ಚನ ಪವಿತ್ರವಾದಂತಹ ಕರ್ತನ ಭೋಜನ ತಿರುಗಿ ನಮ್ಮ ಪ್ರತಿ ಬಾರಿ ಆತನ ಸಮೀಪಕ್ಕೆ ಬರುವಂತೆ ಆ ಪರಿಶುದ್ಧವಾದ ದೇಹದಲ್ಲಿ ನಾವು ಒಂದಾಗುವಂತೆ ನಾವು ಮಾಡುವಂಥ ಕ್ಷಣವಾಗಿದೆ. ನಮ್ಮನ್ನು ಅದಕ್ಕೆ ದೇವರ ವಚನ ಇರ್ತದೆ, ನಮ್ಮನ್ನೇ ನಾವು ವಿವೇಚಿಸಿ ನಾವು ಆತನ ಮುಂದೆ ನಿಲ್ಲುವಂಥ ಸಮಯವಾಗಿದೆ. ಆಮೆನ್. ಹಲ್ಲೆಲೂಯಾ. Let me all close our eyes. ನಾವೆಲ್ಲರೂ ಕರ್ತನ ಸಮ್ಮುಖದಲ್ಲಿ